ಶ್ರೀ ಗುರು ಪರಬ್ರಹ್ಮಣೇ ನಮಃ. ಇವತ್ತು ನಾವು ತಿಳ್ಕೊಂಡು ಹಬ್ಬದ ಲೇಟ್ ಮಾಡೇ ಬರ್ತಾರೆ ಎಲ್ಲರೂ ತಿಳ್ಕೊಂಡು. ಇವತ್ತು ಇರಲಿ ಪುಣ್ಯಾತ್ಮರೇ, ಶಿವಯೋಗಿ ಸಿದ್ದರಾಮೇಶ್ವರ ಪುರಾಣ ಪ್ರಾರಂಭವಾಗಿ ಇವತ್ತಿಗೆ 5ನೇ ದಿವಸ ಪಾದಾರ್ಪಣೆ ಆಗಿತ್ತಾ ಇದೆ. ಎಲ್ಲರೂ ಬಂದ ತಕ್ಷಣ ಮೊದಲು ಗಣಪತಿ ನಮಸ್ಕಾರ ಮಾಡ್ತಾರೆ, ಹೌದಲ್ಲ? ಶ್ರೀಶೈಲಕ್ಕೆ ಹೋಗಿರ್ಲಿಲ್ಲ? ಶ್ರೀಶೈಲಕ್ಕೆ ಹೋಗಿ ಮೊದಲು ಸಾಕ್ಷಿ ಗಣಪತಿ ಅಂತ ಶ್ರೀಶೈಲಕ್ಕೆ ಹೋಗ ಮುಂದೆ, ಹೌದಲ್ಲ? ಶ್ರೀಶೈಲಕ್ಕೆ ಹೋದ್ರೆ ಮೊದಲು ಸಾಕ್ಷಿ ಗಣಪತಿ ದರ್ಶನ ಮಾಡಬೇಕು. ಯಾಕೆ ಸಾಕ್ಷಿ ಗಣಪತಿ ದರ್ಶನ ಮಾಡಬೇಕಂದ್ರೆ ಗಣಪತಿ ಮಲ್ಲಗೆ ಸಾಕ್ಷಿ ಹೇಳ್ತಂತವ, ಇಂಥವ್ರು ಬಂದಾರ ಹಿಂಗೆ ನೀನು ದರ್ಶನ ಬಂದ್ರ ಸಾಕ್ಷಿ ಗಣಪತಿ ಮಲ್ಲಗೆ ಸಾಕ್ಷಿ ಹೇಳ್ತದಂತ. ಇಲ್ಲಿ ನಮ್ಮಲ್ಲಿ ಗಣಪತಿ ಸಾಕ್ಷಿ ಹೇಳ್ತದ ರೇವಣ ಸಿದ್ದೇಶ್ವರನಿಗೆ. ಯಪ್ಪ ಇಟ್ಟೆಲ್ಲ ಜನ ಪುರಾಣಕ್ಕೆ ಬಂದಾರ, ನಿನ್ನ ಚರಿತ್ರೆ ಕೇಳಂತ ಈ ಗಣಪತಿ ಅವನಿಗೆ ಸಾಕ್ಷಿ ಹೇಳ್ತಾನೆ. ಪುಣ್ಯಾತ್ಮಲ್ಲಿ ಹೌದಲ್ಲ? ಎಷ್ಟು ಚಂದ ಮಾಡ್ಯಾರ ನಿಮ್ಮಲ್ಲಿ ಸಹಿತ. ಎಲ್ಲ ಮೊದಲನಾಗಿ ಎಲ್ಲ ವಿಘ್ನಗಳನ್ನ ದೂರ ಮಾಡುವಂಥ ವಿಘ್ನೇಶ್ವರ ನಮಸ್ಕಾರ ಮಾಡಿ ನೀವೆಲ್ಲ ಬರ್ತೀರಲ್ಲ, ನಿಮ್ಮೆಲ್ಲರ ವಿಘ್ನ ದೂರ ಮಾಡುವಂಥ ವಿಘ್ನೇಶ್ವರನ ಪುಣ್ಯಾತ್ಮರೇ ಇರಲಿ. ಯಾವ ರೀತಿಯಾಗಿ ಸೊಲ್ಲಾಪುರ ಗ್ರಾಮದೊಳಗೆ ನೀವೆಲ್ಲ ನಿನ್ನೆ ದಿವಸ ತಾಯಿ ಸುಗ್ಲಾದೇವಿ ಮಕ್ಕಳ ಸಲುವಾಗಿ ಹ್ಯಾಂಗ ದುಃಖ ಮಾಡಿ ನೀವೆಲ್ಲ ನೋಡಿರಲ್ಲ. ಜಗದ್ಗುರು ರೇವಣ ಸಿದ್ದೇಶ್ವರ ಆಶೀರ್ವಾದದಿಂದ ತಾಯಿ ಗರ್ಭವತಿ ಆಗಕ್ಕಂತಾಳೆ. ನಾವೆಲ್ಲ ಬೇಡಬೇಕು, ದೇವರ ಬಲ್ಲಿ ಒಳ್ಳೇದು ಬೇಡಬೇಕು. ಯಾವಾಗ ನಾವೆಲ್ಲ ದೇವರ ಚಿಂತೆ ಮಾಡಂಗಿಲ್ಲ, ನಾವೆಲ್ಲ ಅದು ಕೊಡು ಪರಮಾತ್ಮ ಇದು ಕೊಡು ಅಂತ ನಾವೆಲ್ಲ ಬೇಡ್ಕೋತೀವಿ. ಅದಕ್ಕೆ ಹೇಳ್ತಾರೆ, ಬಡ ತನಕ್ಕೆ ಒಂಬುವ ಚಿಂತೆ ಉಡಲಾಗದ, ಇಡವು ಚಿಂತೆ ಇಡಲಾಗದ ಹೆಂಡರ ಚಿಂತೆ. ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಕೇಡಿನ ಚಿಂತೆ, ಸಾವಿನ ಚಿಂತೆ. ನಾವು ಬರೇ ಇದ್ರಾಗೆ ಕಾಲ ಕಳಿತೇವೆ. ಖರೆಯದ ರೇವಣ ಸಿದ್ಧನ ಚಿಂತೆ ಮಾಡುವುದು ಯಾವಾಗ? ನಮ್ಮ ಅಂಬಿಗರ ಚೌಡಯ್ಯ. ಪರಮಾತ್ಮನ ಧ್ಯಾನ ಮಾಡಬೇಕಲ್ಲ. ಕುಂತಾಗ ನಿಂತಾಗ ನಡೆಯುವಾಗ ಊಟ ಮಾಡುವಾಗ ರೇವಣ ಸಿದ್ದೇಶ್ವರ ರೇವಣ ಸಿದ್ಧ ಅಂತ ಕೂಗಿ ಕರೀರಿ. ಯಾವ ತಾಯಿ ನನ್ನವ್ವ ಸುಗ್ಲಾದೇವಿ ಸೊಲ್ಲಾಪುರ ಗ್ರಾಮದೊಳಗೆ ಏನು ಭಕ್ತಿ ತಾಯಿದ ನನ್ನವ್ವ, ಏನು ಭಕ್ತಿ ಅಂತೀರಿ? ಅದಕ್ಕೆ ಹೇಳುತ್ತದೆ ಶಾಸ್ತ್ರ, ಯಾವಾಗಲೂ ನಂಬಿ ಕರೆದರೆ ಓ ಎನ್ನನೇ ರೇವಣ ಸಿದ್ಧ, ಓ ಎನ್ನನೇ ನಂಬಿ ಕರೀರ, ಮ್ಯಾಲ ವಿಶ್ವಾಸ ಇಟ್ಟು ಕರೀರಿ. ನೀವು ಏನು ಬೇಕು ಕೊಡಾಕ ನಿಮ್ಮ ಊರ ಬಂದು ಕೂತಾನವ, ಕೊಡುವಂತ ರೇವಣ ಸಿದ್ದೇಶ್ವರ ಊರಾಗ ಕೂತಾನ. ಖರೆ ನೀವು ಬೇಡ್ಕೊಳ್ಳೋದು ಒಳ್ಳೇದು ಬೇಡ್ಕೋಬೇಕಲ್ಲ. ಸಂಪತ್ತು ಬೇಡಿದ್ರೆ ಸಂಪತ್ತು ಕೊಡ್ತಾನ, ಬಂಗಾರ ಬೇಡಿದ್ರೆ ಬಂಗಾರ ಕೊಡ್ತಾನ, ಮಕ್ಕಳು ಬೇಕಂದ್ರೆ ಮಕ್ಕಳು ಕೊಡ್ತಾನ. ನೀನೇ ಬಾರೋ ಯಪ್ಪ ನಮ್ಮನಿಗೆ ಅಂದ್ರೆ ಅವನೇ ಬರ್ತಾನ. ನಿಮಗೊಂದು ಸಣ್ಣ ತಿಳಂಗ ಉದಾಹರಣೆ ಹೇಳ್ತೀನಿ. ಒಬ್ಬ ರಾಜಾಗ 3 ಜನ ಹೆಂಡದ್ರಂತ. ಒಬ್ಬ ಮಹಾರಾಜ, ಅವನಿಗೆ 3 ಜನ ಮಡದಿಯರು. ಒಂದು ದಿವಸ ಮಹಾರಾಜ ವಿದೇಶಕ್ಕೆ ಹೋಗ್ಬೇಕಾಗಿತ್ತು. 1 ತಿಂಗಳ ಪರ್ಯಂತ 1-2 ತಿಂಗಳು ಹೋಗ್ಬೇಕಾಗಿತ್ತು. ಅವಾಗ ಹೋಗ ಮುಂದೆ ರಾಜನ ಕೈ ಒಳಗು ಬಾ ಬೀರಬಲ ಅಂತ ಮಂತ್ರಿದ ರಾಜನ ಕೈ ಒಳಗೆ. ಆವಾಗ ರಾಜ ಕೇಳ್ತಾನ ಬೀರಬಲ್ಲನಿಗೆ, ಎಲ್ಲೋ ಬೀರಬಲ್ಲ, ಮತ್ತ ನಾವರೆ ನಮ್ಮ ರಾಜ್ಯ ಬಿಟ್ಟು ಹೋಗ್ಬೇಕಾದ ಒಂದು ಕನಿಷ್ಠ ಬರಬೇಕು, 1-5-6 ತಿಂಗಳ ಬೇಕಲ್ಲ. ಮನಿಯೊಳಗ 3 ಜನ ಮಡದಿಯರದಾರ. ಅವ್ರಿಗೆ ಏನೇನು ಬೇಕು ಒಂದು ಚೀಟಿ ಬರ್ಕೊಂಡು ಬಾ ಅಂದ ರಾಜ ಇದ್ದಾವ. ಅವಾಗ ಬೀರಬಲ ಒಂದು ಕೋಲಾಗ ಮೊದಲೇ ಹೆಣ್ದು ಕೂತಳು, 2ನೇ ಕೋಲಾಗ 2 ಹೆಣ್ದು, ಮತ್ತೊಂದು ಕೋಲಾಗ 3ನೇ ಹೆಣ್ದು ಕೂತಳು. ಬೀರಬಲ್ಲ ಹೋದ, ಮೊದಲೇ ಮಹಾರಾಣಿ ಬಲ್ಲಿ ಹೋಗ್ತಾನೆ. ಮಹಾರಾಣಿಯವರೇ, ಅವರೇ ಮತ್ತ ನಾವು ಮತ್ತು ಮಹಾರಾಜರು ಒಂದು 5-6 ತಿಂಗಳು ವಿದೇಶಕ್ಕೆ ಹೊಂಟೀವಿ. ಅಲ್ಲೆಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯ ಇರ್ತದ. ನೀವು ಬರಾಗ ಏನ್ ತರ್ಬೇಕಂತ ಚೀಟಿ ಬರೆದು ಕೊಡ್ರಿ ಯವ್ವ ಅಂದೆ ಬೀರಬಲ್ಲಿದ್ದ. ಅವಾಗ ಮೊದಲನೇ ಮಹಾರಾಣಿ ಬರೀತಾಳ, ನನ್ನ ಕಿಮ್ಮತ್ನ ಬೆಲೆ ಬಾಳುವಂತ ಸೀರೆ ಬೇಕಾಗ್ಯ. ಇವು ಸಾಮಾನ್ಯ ಸೀರೆ ಅಲ್ಲ, ಒಳಗ ಬಂಗಾರದ ಎಳೆ ಇರ್ಬೇಕು ಅಂತ ಕಿಮ್ಮತ್ನ ಸೀರೆ ಬೇಕಂದ ಮೊದಲೇ ಹೆಂಡತಿ ಬರೆದಳು. 2ನೇ ಹೆಂಡತಿ ಬಲ್ಲಿ ಹೋದ, ಅವರೇ ಮತ್ತ ನೀವೇನು ಚೀಟಿ ಬರೆದು ಕೊಡ್ತೀರಿ ಅಂದ. 2ನೇ ಮಹಾರಾಣಿ ಬರೀತಾಳ, ನನಗೆ ಬಂಗಾರ ಬೇಕು, ಬಿಲ್ವಾರ ಬೇಕು, ಪಾಟ್ಲಿ ಬೇಕು, ಬೋರ್ಮಾಳ ಬೇಕು, 6 ಮೊಳ ಬೇಕು, 3 ಮೊಳ ಬೇಕು. ಯಾವಾಗ ನಂಗೆ ಬರೀ ಬಂಗಾರ ಒಳಬೇಕಂತ 2ನೇ ಹೆಂಡತಿ ಬರೀತಾಳೆ. 3ನೇ ಹೆಂಡತಿ ನನ್ನಂಗಿತ್ತು ಹುಚ್ಚು ಪೈಕಿ ಅದು. ವೀರವಲ್ಲ ಅಲ್ಲಿ ಹೋದ ಯವ ಮತ್ತೆ ನಿಮಗೇನು ಬೇಕು ಚೀಟಿ ಮೇಲೆ ಬರೀರಿ ಅಂದ.
ಆಕೆ ಏನೋ ಬರೀ ಒಂದು ನಂಬರ್ ಹಾಕಿ ಚೀಟಿ ಕೊಟ್ಬಿಡ್ಲಿ ಬೇರೆ ಬೀರ್ಬಲ್ಲ ಕೈ ಒಳಗೆ. 3 ಚೀಟಿ ತಗೊಂಡು ಹೋದ. ರಾಜ ಮತ್ತು ಬೀರ್ಬಲ ಇಬ್ರು ಹೋದ್ರು. ಹೋಗುವಂತ ಹಾದಿ ಒಳಗೆ ರಾಜ ಕೇಳ್ತಾನೆ ಬೀರ್ಬಲ್ಲನಿಗೆ, ಇಪ್ಪ ಎಲ್ಲೋ ಬೀರ್ಬಲ ಮತ್ತ 3 ಜನ ಮಹಾರಾಣಿ ಏನೇನು ಬರ ಸ್ವಲ್ಪ ಚೀಟಿ ತೆಗೆದು ಓದು ಅಂದ. ಬೀರ್ಬಲ್ಲ ಮೊದಲನೇ ಚೀಟಿ ತೆಗಿತಾನೆ. ಮಹಾರಾಜ, ಮೊದಲನೇ ಮಹಾರಾಣಿ ಬೆಲೆ ಬಾಳುವಂತ ಕಿಮ್ಮತ್ನ ಶೀರಿ ಬೇಡರ ಮಹಾತಾಯಿ. 2ನೇ ಮಹಾರಾಣಿ ಏನು ಬರ್ದಾಳ, ನನಗೆ ಬಂಗಾರ ವಜ್ರ ವೈಡೂರ್ಯ ಅಂತ ನನ್ನ ಬೆಲೆ ಬಾಳುವಂತ ಬಂಗಾರ ಆವರಣ ಬೇಕಂತ ಬರ್ದಾಳೆ. 3ನೇ ಹೆಂಡತಿ ಏನು ಬರ್ದಾಳೆ, ಏನು ಬರೀ 1 ನಂಬರ್ ಹಾಕ್ಯದ ಅಂದವ. ರಾಜ ಅಂದ, ಇವು ಎರಡು ಶಾಣೆ ನೋಡಿ, ಇವು ಎರಡು ಶಾಣೆ ಅವ, 3ನೇದು ಎಟ್ಟು ಹುಚ್ಚದ ಅಂದ ರಾಜ ಇದ್ದವ. ಬೀರ್ಬಲ ಸುಮ್ಮನೆ ಆಗಲ್ಲ, ಬುದ್ಧಿವಂತ ಇದ್ದಂದು ಬೀರ್ಬಲ ಅಂತಾರೆ. ಎಲ್ಲರಿಗೂ ಹೇಳ್ತಾರೆ ಏನೋ ಶಾಕ್ ಅನ್ನಂಗಿಲ್ಲ. ಅವಾಗ ಬೀರ್ಬಲ ಹೇಳ್ತಾನೆ, ಇಲ್ಲ ಮಹಾರಾಜ, ಇಬ್ರು ಹೌದ್ರಕ್ಕಿಂತ 3ನೇ ಒಂದೇ ಬಹಳ ಶಾಣೆ ಅಂದವ. ಅದ್ಯಾಂಗ ಅಂದ್ರೆ ಮೊದಲನೇ ಮಹಾರಾಣಿ ಅಂದವಲ್ಲ ಬರೇ ಸೀರೆ ಬೇಕಂದಾಳ, 2ನೇ ಮಹಾರಾಣಿ ಬರೇ ಬಂಗಾರ ಬೇಕಂದಾಳ, 3ನೇ ಮಹಾರಾಣಿ 1 ನಂಬರ್ ಹಾಕ್ಯಾಳ. ಗಂಡ ನೀ ಒಬ್ಬಿದ್ರೆ ಸಾಕಂದ 1 ನಂಬರ್ ಹಾಕ್ಯಾಳ, ಅಕ್ಕಿನ ದೊಡ್ಡಕ್ಕಿ ಅಂದವ. ನೀವು ಒಬ್ಬಿದ್ರೆ ಸಾಕು, ನನಗೆ ಏನು ಬಂಗಾರ ಬೇಡ, ಹೊಲ ಬೇಡ, ಮದುವೆ ಬೇಡ, ಯಾವ ಬುತ್ತು ರತ್ನ ಬೇಡ, ನೀವು ಒಬ್ಬನೇ ಸಾಕು, 1 ನಂಬರ್ ಹಾಕಿರತ್ತೆ. 3 ಚೀಟಿ ತಗೊಂಡು ಹೋದ್ರು. 5-6 ತಿಂಗಳ ಮಹಾರಾಜ ವಿದೇಶಕ್ಕೆ ಹೋದ. ಬರಮಂದ ಎಲ್ಲ ಸೀರೆ ತಂದ, ಬಂಗಾರ ತಂದ, ಬರವ ನೀವು ಕಿಟ್ಟುದ್ರೆ ಇಷ್ಟು ಕುಡ್ತೀರವ, ನಿಮ್ಮ ಮಾಲಕರ ಕೈಯ ಸೊಲಾಪುರ ಹೊಂಟ್ರ ಅಂದ್ರ. ಅವಾಗ ಮಹಾರಾಜ ಮರಳಿ ಬಂದ ಮಂಚದ ಮೇಲೆ ಕೂತ 3 ಜನ ಹೆಂಡ್ರು ಬಂದ ನಿಂತಿರು. ರಾಜ ಮೊದಲ ಹೆಂಡತಿಗೆ ಈ ಕಡವಾ, ಈ ಕಡೆ ಅಂದವ, ಈ ಕಡವಾ ನೀನು ಏನು ಬೇಕಂದಿದಿ, ಬೆಲೆ ಬಾಳುವಂತ ಸೀರೆ ಬೇಕಂದಿಯಲ್ಲ, ಸೀರೆ ತಗೋ ನಡಿ ಜಾವ ಅಂದ ಕಡೆವ. 2ನೇ ಹೆಂಡತಿ ಕದ ಈ ಕಡೆ ಬಾ, ನೀ ಏನೆಲ್ಲ ಬಂಗಾರ ಬೇಕಂದಿದ್ದಿ, ವಜ್ಜುಟಿಗೆ ಬೇಕು, ಬಿಲ್ವಾರ್ ಬೇಕು, ತಗೋ, ಎಟ್ಟು ತಗೋ ನಡಿಯ ಕಡೆದ. ಅದು 3ನೇ ಹೆಂಡತಿ ತೆಲೆ ತುಂಬ ಶರ್ಗ ಹೊಚ್ಚು, ಅನ್ನಂಗ ಸುಮ್ಮನೆ ಎತ್ತಿತ್ತು ಗರೀಬ. ರಾಜ ಅಂದ, ನೀ ಕಲಿತಿ ಬಾಯ ಕಡೆ ಅಂದ. ಈಗ ಬಂಗಾರ ತಗೊಂಡು ನೀ ಹೋಗು, ಎಲ್ಲ ಸೀರೆ ತಗೊಂಡು ನೀ ಹೋಗು, ನೀ ಏನು ಪತಿದೇ ಒಬ್ಬ ಬೇಕಂದಿಲ್ಲ, ನಾನೇನು ಜೋಡಿ ಬರ್ತೀನಿ ನಡಿ ಅಂದ. ಯಾವಾಗ ಮಹಾರಾಜ 3ನೇ ಹೆಂಡತಿ ಜೋಡಿ. ನಾ ಹೇಳುವಂತ ಆ ರಾಜನ ಕತಿ ಹೇಳಕತ್ತಿಲ್ಲ, ನಿಮ್ಮ ಊರಾಗಿರುವಂತ ಈ ರಾಜನ ಕತಿ ಹೇಳಕತ್ತೀನಿ. ಪುಣ್ಯಾತ್ಮರೇ, ಬಂಗಾರ ಬೇಕಾದ್ರೆ ಬಂಗಾರ ಕೊಡ್ತಾನ, ಬಟ್ಟೆ ಬೇಕಂದ್ರೆ ಬಟ್ಟೆ ಕೊಡ್ತಾನ, ಮಕ್ಕಳು ಬೇಕು ಮಕ್ಕಳು ಕೊಡ್ತಾನ, ಏನೋ ಬೇಡದನಪ್ಪ ನೀನೇ ಬಾದ್ ನಮ್ಮ ಮನೆ ಅವನೇ ಬರ್ತಾನ. ಈ ರಾಜನ ಕತಿ ಹೇಳಕತ್ತೀನಿ ಪುಣ್ಯಾತ್ಮ. ಯಾವಾಗ ನೀವೆಲ್ಲ ಕೂಗಿ ಕರೀರಿ, ಯಪಾಂತ ಕೂಗಿ ಕರೀರಿ. ಇಲ್ಲಿ ಏನು ಮಾಡಿರ ತಾಯಿ ಸುಗ್ಲಾದೇವಿ ಭಗವಂತ ನನ್ನ ಕೂಗಿ ಕರೆದಳಲ್ಲ. ನಡೆಯುವಾಗ ನುಡಿಯುವಾಗ ಊಟ ಮಾಡುವಾಗ ಗುರು ರೇವಣ ಸಿದ್ದೇಶ್ವರ ಆಶ್ರಯ ಮಾಡಿದ ತಾಯಿ ಸುಗ್ಲಾದೇವಿ. ಮುಂದೆ ಕೆಲವೊಂದು ದಿವಸಗಳಾಗಲಿಲ್ಲ, ತಾಯಿ ಸುಗ್ಲಾದೇವಿ ಗರ್ಭವತಿ ಆಗಕ್ಕಂತಾಳೆ. 1 ತಿಂಗಳಲ್ಲ, 2 ತಿಂಗಳ, 5-6 ದಿನ ಗರ್ಭವತಿ ಆಗಿರ್ತಂತ ತಾಯಿ ಸುಗ್ಲಾದೇವಿ. ನೋಡಬೇಕು ಯಾವಾಗ ತಾಯಿ ಸುಗ್ಲಾದೇವಿ ಕುಂತಾಗ ನಿಂತಾಗ ನಡೆಯುವಾಗ ಭಗವಂತನ ಧ್ಯಾನ ಮಾಡ್ತಾಳೆ. ದಾನ ಧರ್ಮಾದನ ಮಾಡ್ತಾಳೆ ತಾಯಿ ಸುಗ್ಲಾದೇವಿ. ಯಾವಾಗಲೂ ತಾಯಿದ್ರೆ ನಮ್ಮ ಕಡೆ ಗರ್ಭಿಣಿ ಇದ್ದಾಗ ಮಣ್ಣು ತಿಲ್ಲ, ಬೂದಿ ತಿಲ್ಲ. ಸುಗ್ಲಾದೇವಿ 1 ದಿವಸ ಅಂತದೇನು ತಿಲ್ಲಿಲ್ಲ. ಅವು ಬರೇ ಭಸ್ಮ ತಿಂತ ತಾಯಿ, ಭಸ್ಮ ತಿಂತೇಳು. ಯಾಕಂದ್ರ ನಾಳಿನ ಹುಟ್ಟುವಂತ ಮಗ ಒಬ್ಬ ಮಹಾತ್ಮನಾಗಬೇಕಾಗಿದ, ಒಬ್ಬ ದೊಡ್ಡ ಶರಣಾಗಬೇಕಂತ ಬರೀ ವಿವಿಧ ಭಸ್ಮ ತಿಂತಾಳೆ. ಎಲ್ಲಾದ್ರೂ ಪುರಾಣ ಪ್ರವಚನ ನಡೀತಿದ ಹೋಗಿ ಪುರಾಣ ಪ್ರವಚನ ಕೇಳ್ತಾರೆ. ಯಾಕ 4 ನುಡಿ ನನ್ನ ಕಿವ್ಯಾ ಬಿತ್ತಂದ್ರ ನನ್ನ ಮಗನಿಗೆ ಒಳಗೆ ಹೊಟ್ಟ ಇದ್ರೆ ಮಗನಿಗೆ ಜ್ಞಾನ ಬರ್ತದೆ ಅಂತ ತಾಯಿ ನನ್ನವ್ವ ಸುಗ್ಲಾದೇವಿ. ಇವೆಲ್ಲ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ. ವೀರ ಶೂರರ ಪುರಾಣ ಕೇಳಿದ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಮಗನಾಗಿ ಹುಟ್ಟೆಲ್ಲ ಜೀಜಾಬಾಯಿಗೆ ಪುಣ್ಯಾತ್ಮ. ಮಧುವರಸ ಮಾದಲಾಂಬಿಕೆಯ ಇಂಗಳೇಶ್ವರದೊಳಗೆ ಸದಾವ ಕಾಲ ದಂಪತಿಗಳ ಅಣ್ಣ ಬಸವಣ್ಣನ ಪುರಾಣ ಕೇಳಿಸಲು ಶಿವಪುರಾಣದ ಕೇಳಿಸಲುವಾಗಿ ಜಗಜ್ಯೋತಿ ಬಸವಣ್ಣ ಮಗನಾಗಿ ಹುಟ್ಟಲಿಲ್ಲೇನು? ಅದಕ್ಕೆ ಪುರಾಣ ಪ್ರವಚನ ಕೇಳಿದ ತಾಯಿ ನನ್ನ ಸುಗ್ಲಾದಿ. ಓಣ ಎಲ್ಲ ಜನ ಎಲ್ಲ ಕೂಡಿ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾರೆ. ಆಕಿನ ತಾಯಿಗೆ ಬಸರ ಬೇಕೆ ಅಂತ ಇರ್ತಾವ. ಟೋಪ ಶರಗ ಮ್ಯಾಗ ಮಾಡಿ ತವ್ರಿಗೆ ಹೋಗಂಗ ಆಗ್ಯದ, ಉಂಡಿ ತಿನ್ನಂಗ ಆಗ್ಯದ, ಖರ್ಚಿಗೆ ತಿನ್ನಂಗ ಆಗ್ಯದ. ಭಾಳ ಚಂದ ಹೇಳ್ತಾರೆ ನೀವೆಲ್ಲ. ಯಾವಾಗ ತಾಯಿ ಬಯಕೆ ಅಂತ ತಿಳ್ಕೊಂಡು ಹೇಳ್ತಾರೆ ಕೇಳಿ ನೀವೆಲ್ಲ. ಹಸಿರು ಕಡ್ಡಿಯ ಸಿರಿ
ಟೋಪ ಸೆರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗೇತ್ರೆ ಯವ್ವ ಬಾಲನ ಬಯಕೆ ಬಾಳ ಬೇಡಂಗಾಗೇತ್ರೆ ವಾ ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗೇತ್ರೆ ಯವ್ವ ಬಾಲನ ಬಯಕೆ ಬಾಳ ಬೇಡಂಗಾಗೇತ್ರೆ ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಎಳ್ಳು ಹಚ್ಚಿದ ಚಜ್ಜಿ ರೊಟ್ಟಿ ಎಣ್ಣೆ ಹಚ್ಚಿದ ಬದನಿಕಾಯಿ ಈ ಬದನಿಕಾಯಿ ಪಲ್ಯ ಹೆಂಗಾಗ್ಯದಪ್ಪ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯ ಈ ಮಹಾರಾಷ್ಟ್ರದಾಗ ಅಟ್ಟೆ ಮನಿ ದೇವ್ರ ಇತ್ರಿ ಕರ್ನಾಟಕ ರಾಜ್ಯದೊಳಗೂ ಮನಿ ದೇವರಾಗ್ಯದ್ರಿ ಬದನಿಕಾಯಿ ಪಲ್ಯ ಹಸಿರು ಎಳ್ಳು ಹಚ್ಚಿದ ಚಜ್ಜಿ ರೊಟ್ಟಿ ಎಣ್ಣೆ ಹಚ್ಚಿದ ಬದನಿಕಾಯಿ ಗುಡಿಯ ಮುಂದೆ ಹೋಗಿ ಕುತ್ಕೊಂಡು ತಿಂದಂಗಾಗೇತ್ರೆ ಯವ್ವ ಬಾಲನ ಬಯಕೆ ಬಾಳ ಬೇಡಂಗಾಗೇತ್ರೆ ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಹರಕಲ ಮುರಕಲ ಕರಚಿಕಾಯಿ ಹಪ್ಪಳ ಶೆಂಡಿಗೆ ಉಪ್ಪಿನಕಾಯಿ ಪಂಚೈ ಮುತ್ಯಾಗ ಬಾಯ್ದಾಗ ನೀರು ಕಡ್ಲಿಗತ್ತವ್ರಿ ಹಪ್ಪಳ ಶೆಂಡಿಗೆ ಉಪ್ಪಿನಕಾಯಿ ಅಂತ ಮಧ್ಯಾಹ್ನದಾಗ ಹೊಡೆದಿದ್ದಿಲ್ಲ ಮುಟ್ಟ ಹರಕಲ ಮುರಕಲ ಕರಚಿಕಾಯಿ ಹಪ್ಪಳ ಶೆಂಡಿಗೆ ಉಪ್ಪಿನಕಾಯಿ ರೇವಣ ಸಿದ್ದೇಶ್ವರ ಗುಡಿ ಮುಂದೆ ಕೂತುಕೊಂಡು ತಿಂದಂಗಾಗೇತ್ರೆ ಯವ್ವ ಬಾಲನ ಬಯಕೆ ಬಾಳ ಬೇಡಂಗಾಗೇತ್ರೆ ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಹೋಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿ ತೆಗೆದುಕೊಂಡು ಹೋಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿ ತೆಗೆದುಕೊಂಡು ಪತಿಯ ಕಡೆಯಿಂದ ಹೂವ ಮುಡಿಯಂಗಾಗೇತ್ರೆ ಯವ್ವ ಬಾಲನ ಬಯಕೆ ಬಾಳ ಬೇಡಂಗಾಗೇತ್ರೆ ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಇಲ್ಲಿವರೆಗೂ ಕೇಳಿದ್ನು 1947 ಹಿಡ್ಕೊಂಡು 2021 ತನಕ ಬೈಕ್ಗಳ್ರಿವಲ್ಲ ಈ ಸದ್ದ ಪ್ರೆಸೆಂಟ್ ನಡೆದಿ ಬೈಕ್ ಹಿಂಗದ ಇದು ನಾ ಹೇಳಗತ್ತೀನಿ ಮತ್ತೊಬ್ರು ಹೇಳ್ಯಾರೋ ಬಿಟ್ಟರು ಗೊತ್ತಿಲ್ಲ ನನಗೆ ತಿಳಿದ ಮಟ್ಟಿ ಸೊಲ್ಲಾಪುರದ ಪಟ್ಟಣಕ್ಕೋಗಿ ಸಿನಿಮಾ ಟಾಗಿಜ ಎದುರು ನಿಂತು ಸೊಲ್ಲಾಪುರದ ಪಟ್ಟಣಕ್ಕೋಗಿ ಸಿನಿಮಾ ಟಾಗಿಜ ಎದುರು ನಿಂತು ಪಾನಿಪುರಿ ಹೋಗಿ ತಿಂದ ಬಂದಂಗಾಗೇತ್ರೆ ಯವ್ವ ಗೋಬಿ ಮಂಚೂರಿ ಹೋಗಿ ಕುತ್ಕೊಂಡು ತಿಂದಂಗಾಗೇತ್ರೆ ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ
ಹಸಿರು ಕಡ್ಡಿಯ ಸಿರಿ ಟೋಪ ಸರ್ಗ ಮ್ಯಾಲ ಮಾಡಿ ಬಿಸಿಲಿಗಿ ಬೆನ್ನ ಮಾಡಿ ನಿಲಂಗಾಗೇತ್ರಿ ಯವ್ವ ಬಾಲನ ಬಯಕೆ ಬಾಳ ಬಾಲನ ಬಯಕೆ ಬಾಳ ಬಾಲನ ಬಯಕೆ ಬಾಳ ಬೇಡಂಗಾಗೇತ್ರಿ. ಈಗ ಮ್ಯಾಗಿ ಐತಿ ಮತ್ತೊಂದು ಅದಕ್ಕೆ ಮತ್ತೆ ಹೆಸರು ಬೇರೆ ಬಂದದ್ದು ಮೋಡಲ್ಸ್. ಏನೋ ಹೆಸರು ಮಾಡ್ರಿ ಅದಕ್ಕೆ ಇರಲಿ. ಇಲ್ಲಿ ಏನಾಗ್ಯದ ಪುಣ್ಯಾತ್ಮರೇ, ಭಕ್ತಿ ಸಂಪನ್ನರು ಮಹಾದಾನಿಗಳಾಗಿರ್ತಕ್ಕಂಥ ಮಾಳಪ್ಪ ಶರಣಪ್ಪ ತಾಯಿ ಸುಗ್ಲಾದೇವಿಗೆ ಓಣ ಎಲ್ಲ ಜನ ಎಲ್ಲ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾರೆ. ತಾಯಿ ಸುಗ್ಲಾದೇವಿಗೆ ತವರೂರ ಮನೆ ಒಳಗ ಯಾವ ಅಣ್ಣ ತಮ್ಮ ಬಂದು ಒಳಗವಿಲ್ಲ. ಸುಗ್ಲಾದೇವಿಗೆ ಊರೇ ತನ್ನ ತಂದೆ ತಾಯಿಯಾಗಿದ್ದ ಯಾವ ತಾಯಿ ಸುಗ್ಲಾದೇವಿಗೆ. ನವಮಾಸರು ತುಂಬ್ಯವ ತಾಯಿ ಸುಗ್ಲಾದೇವಿಗೆ. ಯಾವಾಗಲೂ ತಾಯಿಯರ ಗರ್ಭಿಣಿ ಇದ್ದಾಗ ಒಳ್ಳೆಯದನ್ನ ನಾವೆಲ್ಲ ವಿಚಾರ ಮಾಡಬೇಕು. ನೀವೆಲ್ಲ ಹುಬ್ಬಳ್ಳಿ ಸಿದ್ಧಾರೂಢ ಪುರಾಣಕ್ಕೆ ಹುಬ್ಬಳ್ಳಿ ಸಿದ್ಧಾರೂಢ ಪುರಾಣ ಕೇಳಿರಬೇಕು. ಆರೂಢನಾದ ಸಿದ್ಧಾರೂಢ ಹುಬ್ಬಳ್ಳಿ ಸಿದ್ಧಾರೂಢಪ್ಪ ಹುಬ್ಬಳ್ಳಿ ಮಠದಾಗ ಕುಂತಿದ್ದ ಸಿದ್ಧಾರೂಢಪ್ಪ. ಒಬ್ಬ ಹೆಣ್ಮಗಳು ದಿನಾಲು ಮನ್ಯಾಗ ಏನು ಅಡುಗೆ ಮಾಡ್ತಾಳಲ್ಲ, ಮೊದಲು ಏನು ರೊಟ್ಟಿ ಮಾಡಿ ಚಮಂದ ಮೊದಲು 5 ರೊಟ್ಟಿ ಕಜ್ಜ ಅಪ್ಪನ ಮಡಗ್ ತೆಗೆದಿರ್ತದೆ ತಾಯಿ ನನ್ನವ್ವ. ದಿನಾಲು ಒಂದು ದಿವಸ ಅಲ್ಲ ಒಂದು ದಿವಸ ತಪ್ಪಲಾರ್ದೆ ಅಪ್ಪನ ದಾಸೋ ಮಡಕ್ಕೆ 5 ರೊಟ್ಟಿ ಕಜ್ಜ ಪಲ್ಯ ತಂದು ಕೊಡ್ತಿದ್ದಳು. ಮದುವೆಯಾಗಿ ಭಾಳ ದಿವಸ ಆಯಿತು, ಮಕ್ಕಳಾಗಿದ್ದಿಲ್ಲ ತಾಯಿಗೆ. ದಿನಾಲು ಬರೋದು ಅಪ್ಪನ ಮಠಕ್ಕೆ ಬರಕ್ಕೆ, ಅಪ್ಪನ ದಾಸೋಹ ಮಾಡಿದಾಗ ರೊಟ್ಟಿ ಇಡಕ್ಕೆ, ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ತಿಳು ತಾಯಿ ಹೆಣ್ಣು ಮಗಳು. ಅವಾಗ ನನ್ನ ಪಾರೂಢನಾದ ಸಿದ್ಧಾರೂಢ ತಾಯಿಗೆ ಹೇಳತ್ತಾನ, ಯವ್ವ ಏನು ಸೇವಾ ಮಾಡಕ್ಕಂತಿದಿ, ಏನು ಭಕ್ತಿ ಅದ, ಮಕ್ಕಳಿಲ್ಲ ಅಂತ ನೀನು ಚಿಂತೆ ಮಾಡಬೇಡ, ನಿನಗೆ ಗಂಡು ಮಗ ಹುಡ್ದು ಹೋಗಂತ ಸಿದ್ಧಾರೂಢಪ್ಪ ಆಶ್ರಮ ಮಾಡಿ ಹೆಣ್ಮಗಳ ಆಶ್ರಮ ಮಾಡಿಬಿಟ್ಟ. ಮುಂದೆ ಕೆಲವೊಂದು ದಿವಸಗಳ ಆಗಲಿಲ್ಲ, ಆ ತಾಯಿ ಗರ್ಭಿಣಿ ಆಗಕ್ಕಂತ. ಯಾವಾಗ ತಾಯಿ ಗರ್ಭಿಣಿ 7-8 ತಿಂಗಳ ಗರ್ಭವತಿ ಆಗ್ಯಾಳ. ದಿನ ಮಠಕ್ಕೆ ಬರಕ್ಕೆ ಅಪ್ಪ ಸಲುವಾಗಿ 1 5 ರೊಟ್ಟಿ ಕಜ್ಜ ಬಿಸಿ ರೊಟ್ಟಿ ತರಕ್ಕೆ ಅಪ್ಪನ ಮಡ್ದಾಗ ಇಡಾಕಿ. ಅಲ್ಲಿ ಮಡ್ದಾಗ ದಾಸೋದ ಕೋಲಿ ಒಳಗೆ ನಿಮ್ಮಂತೆಲ್ಲ ರೈತರು ಏನಪ್ಪ ಅಂತಂದ್ರ ಏನೆಲ್ಲ ಹೊಲ್ದಾಗ ಬೆಳೆದ ಉಳ್ಳಾಗಡ್ಡಿ, ಕುಂಬಳಕಾಯಿ, ಚೌಳಿಕಾಯಿ, ಹಾಗಲಕಾಯಿ ಎಲ್ಲ ಕಾಯಿಪಲ್ಲೆ ತಂದು ದಾಸೋದ ಮಡ್ದಾಗ ಹಾಕಿರು ಹುಬ್ಬಳ್ಳಿ ಒಳಗೆ. ಅದ್ರಾಗ ಏನಾಗ್ಯದ, ಒಂದು ಬದ್ನಿಕಾಯಿ ಕರಿ ಬದ್ನಿಕಾಯಿ ನನ್ನಂಗೆ ದಮ್ ಇತ್ತು ಬದ್ನಿಕಾಯಿ ಕರಿದು. ಅವಾಗ ಅಕ್ಕಿ ಅಂದಳ, ಬದ್ನಿಕಾಯಿ ನೋಡಾಕ ಕೆಟ್ಟ ಚಲೋ ಅದಿದು, ಇದು ಒಯ್ದು ಬದ್ನಿಕಾಯಿ ಬೆಂಕಿಯಾಗ ಸುಟ್ಟು ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಹಾಕಿ ಅದು ಜಜ್ಜಿ ಬಿಸಿ ರೊಟ್ಟಾಗ ಉಣ್ಬೇಕಂತ ಬಯಕೆ ಆಗ್ಬಿಟ್ಟ. ನೀವು ನೋಡಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಅಂದ್ರೆ ಸುಟ್ಟು ತಿನ್ನೋಕೆ ಭಾಳ ಚಲೋ ಆಗ್ತದೆ ತಪ್ಲಾಜಿ ಅವ್ರಿ. ಮತ್ತು ನಾಳೆಗೆ ಅದೇ ಹೇಳಿ ಮತ್ತೆ ಅವಾಗ ಏನು ಮಾಡ ತಾಯಿ ಒಂದು ಬದ್ನಿಕಾಯಿ ತೊಗೊಂಡಾಳ, ಅದೇನು ಬುತ್ತಿ ಪಡಿರ್ತಲ್ಲ ಅವನ ಬದ್ನಿಕಾಯಿ ಕಳ್ತನ ಮಾಡ್ಯಾಳ. ಏನೋ ಮಾಡಲ ಬರೀ ಮಾಡ್ದಾಗ ಒಂದು ಬದ್ನಿಕಾಯಿ ಕಳ್ತನ ಮಾಡ್ಯಾಳ. ಸಿದ್ಧಾರೂಢಪ್ಪ ಕುಂತಾನ, ಅಪ್ಪ ಹೇಳ್ತಾಳ, ಯಪ್ಪ ಸಿದ್ಧಾರೂಢಪ್ಪ ಹೋಗಿ ಬರ್ತೀನಿ, ಯಪ್ಪ ಸಿದ್ಧಾರೂಢ ಹೋಗಿ ಬರ್ತೀನಿ ಅಂದಾಳ. ಅವ ನನ್ನಪ್ಪ ಸಿದ್ಧಾರೂಢಪ್ಪ ಹೋಗಿ ಬಯ್ಯವ್ವ ಅಂದ. ಬದ್ನಿಕಾಯಿ ಇತ್ತಲ್ಲ ಕರಿ ಬದ್ನಿಕಾಯಿ ತಂದ ಮನ್ಯಾಗ ಒಳಗಡೆಗೆ ಒಳಗೆ ಒಡಗಡೆಗೆ ಬೆಂಕಿ ಅದ, ಅದು ಬದ್ನಿಕಾಯಿ ತಂದು ಒಲೆಯಾಗ ಹಾಕಿಬಿಟ್ಟ. ಎಟ್ಟು ಬೆಂಕಿ ಹಾಕಿದ್ರೆ ಬದ್ನಿಕಾಯಿ ಸುಡಂಗಿಲ್ಲ ಆಗ್ಯದ. ಒಂದು ಹೊರಿ ಕಡ್ಗೆ ಸುಟ್ಟಾಳ ತಾಯಿ ನನ್ನವ್ವ, ಒಂದು ಕುಳಬಾನ ಗಡ್ಲೆ ಕುಳು ಸುಟ್ಟಾಳ, ಒಂದು ಬದ್ನಿಕಾಯಿ ಒಟ್ಟ ಸುಳ್ಳಿಲಿ. ಅದು ಇದ್ಯಾಕೆ ಬದ್ನಿಕಾಯಿ ಸುಟ್ಟಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಮನೆ ಮಗ ನಮ್ಮವನಂತ ಹೆಣ್ಮಕ್ಳು ಇದ್ದಿರ್ತಾಳೆ, ಅಜ್ಜಿ ಇರ್ತಾಳೆ. ಯವ್ವ ಒಂದು ಬದ್ನಿಕಾಯಿ ತಂದು ಒಲ್ಯಾಗ ಸುಡಾಕತ್ತೀನಿ, ಅದು ಬದ್ನಿಕಾಯಿ ಒಟ್ಟ ಸುಡಂಗಿಲ್ಲ ಯಾಕ ಅಂತ ಕೇಳಿದ್ರಂತ. ಬದ್ನಿಕಾಯಿ ಎಲ್ಲಿ ತಂದಿದ್ದು ಕೇಳ್ತು ಮುದುಕಿ. ಸಿದ್ಧಾರೂಢ ಮಾಡ್ದೊಂದು ಬದ್ನಿಕಾಯಿ ಕಳ್ತನ ಮಾಡ್ಕೊಂಡು ಬಂದೀನಿ ಅಂದ್ಲಕ್ಕಿ. ಆ ಮುದಿ ಹುಚ್ಚಿ, ಅಪ್ಪ ಸಿದ್ಧಾರೂಢ ಸಾಕ್ಷಾತ್ ಶಿವರೂಪಿ ಅದನ್ನ. ಆರೋಢನ ಸಿದ್ಧಾರೂಢ ಮಾಡಿದ ಬದ್ನಿಕಾಯಿ ಕಳ್ತನ ಮಾಡಿದಿ, ತಪ್ಪ ಇದು ಹೋಗಿ ಅಪ್ಪನ ಪಾದ ಬಿದ್ದು ಹೋಗು ಅಂತ ಮುದುಕಿ ಹೇಳಾಳೆ. ಬರತ್ನ ನನ್ನಪ್ಪ ಸಿದ್ಧಾರೂಢಪ್ಪ ಮಾಡ್ದ ಕೂತಿದ್ದ. ಆ ಹೆಣ್ಮಗಳು ಓಡೋಡಿ ಬಂದು ದುಃಖ ಮಾಡ್ತಾಳೆ, ಯಪ್ಪ ಕರುಣೆಯ ತೋರೋ ನನ್ನಪ್ಪ ಸಿದ್ಧಾರೂಢ, ಯಪ್ಪ ನಾನು ತಪ್ಪು ಮಾಡೀನಿ, ಓ ಯಪ್ಪ ನಾನು ತಪ್ಪು ಮಾಡೀನಿಯಪ್ಪ, ನಿನ್ನ ಮಾಡ್ದಾಗ ಬಂಗಾರ ತೊಗೊಂಡಿಲ್ಲ, ರೊಕ್ಕ ತೊಗೊಂಡಿಲ್ಲ, ಒಂದು ಬದ್ನಿಕಾಯಿ ಕಳತನ ಮಾಡೀನಿ ಅಂದ್ಲಕ್ಕಿ. ಸಿದ್ಧಾರೂಢಪ್ಪ ಅಂದೇವ್ವ ನೀ ಒಯ್ಯ ಬದ್ನಿಕಾಯಿ ನಾನು ನೋಡೀನಿ ಅಂದವ. ನೀ ಕಳತನ ಮಾಡ್ಕೊಂಡು ಒಯ್ಯ ಬದ್ನಿಕಾಯಿ ನಾನು ನೋಡೀನಿ ಅಂದವ.
ಪರಂತು ಅದು ಸುಳ್ಳಾರ್ದಾಗ ನಾನೇ ಆಶೀರ್ವಾದ ಮಾಡೀನಿ ಅಂದವ. ನೀವು ಅಯ್ಯ ಬದ್ನಿಕಾಯಿನ ನಾನೇ ನೋಡೀನಿ, ಅದು ಒಟ್ಟ ಹೊಲ ಸುಡಬೇಡ್ದ ನಾನೇ ಆಶೀರ್ವಾದ ಮಾಡೀನಿ ಅಂದವ. ಹೆಣ್ಮಗಳು ಅಂದಳು, ಯಪ್ಪ ಯಾರು ಭಕ್ತರು ಎಷ್ಟು ಬಂಗಾರ ಕೊಟ್ಟಾರ, ಬೆಳ್ಳಿ ಕೊಟ್ಟಾರ, ಎಷ್ಟು ದವಸ ಧಾನ್ಯ ಅದ, ಒಂದು ಸಣ್ಣ ಬದ್ನಿಕಾಯಿ ಸುಳ್ಳೋದು ಯಾಕೆ ಆಶೀರ್ವಾದ ಮಾಡಿ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಸಿದ್ಧಾರೂಢದೇವ ಎಲ್ಲಾನು ಬಿಟ್ಟು ಆರೋಢನಾಗಿ ನನಗೇನು ಆಸೆ ಅದೇನು, ನನಗೇನೋ ಬೇಕಾಗಿಲ್ಲ, ಬದ್ನಿಕಾಯಿ ಯಾಕೆ ಆಶೀರ್ವಾದ ಮಾಡಿದ ಅಂದ್ಳಕ, ಈ ಸದನ ಏನಿದ್ದೀರಿ ಗರ್ಭವತಿ ಇದೆಯಲ್ಲ ತಾಯಿ, ನೀವೊಂದು ಕಳತನ ಮಾಡಿ ಬದ್ನಿಕಾಯಿ ತಿಂದೆ ಅಂದ್ರ, ಊಟ ಮಾಡಿದ ಅನ್ನ ಹೊಟ್ಟೆ ಮಗನಿಗೆ ಹೋಯ್ತಂದ್ರ, ನಾಳಿನ ಮಗ ಹೊರಗೆ ಬಂದ್ರ ಒಬ್ಬ ದೊಡ್ಡ ಕಳ್ಳಾಗ್ದು ಹುಚ್ಚಿ, ಅದಕ್ಕೆ ಆಶೀರ್ವಾದ ಮಾಡಿ ಸುಳ್ಳಾರ್ದಂಗ ಅಂದು ಸಿದ್ಧಾರೂಢ ಪುಣ್ಯಾತ್ಮರಿ, ಅದಕ್ಕೆ ಆಶೀರ್ವಾದ ಮಾಡೀನಿ. ಮತ್ತೆ ಅದಕ್ಕೂ ಅಲ್ಲ, ಬದ್ನಿಕಾಯಿ ಸುಟ್ಟದ ಹ್ಯಾಮಿಗೆ ತಿಂದು ಹೋಗುವಂದತ್ತವ ಹೇಳುವಂಥ ಮಾತ ಪುಣ್ಯಾತ್ಮರಿ. ಯಾವಾಗ ತಾಯಿಯರು ಗರ್ಭವತಿಯರಿದ್ದಾಗ ಏನೆಲ್ಲ ನಾವು ಒಳ್ಳೆದನ್ನು ಮಾಡಬೇಕು. ಹಾಗ ತಾಯಿನ ನವ್ವ ಸುಗ್ಲಾದೇವಿ ಸೊಲ್ಲಾಪುರ ಗ್ರಾಮದೊಳಗೆ ಯಾರಾದರೂ ಜಂಗಮರು ಭವತಿ ಭಿಕ್ಷಾಂತಿ ಭಿಕ್ಷೆಗೆ ಬಂದರೆ ದಾನ ಧರ್ಮಾದಿಗಳನ್ನು ಮಾಡ್ತಾಳ. ನಾವು ಮಾಸ ತುಂಬಿ ಹೋಗ್ಬಿಟ್ಟವ ತಾಯಿ ಸುಗ್ಲಾದೇವಿ, ನವಾಸ ತುಂಬಿ ಬಿಟ್ಟವ. ಸೊಲ್ಲಾಪುರದ ಪುಣ್ಯದ ಬಾಗಿಲು ತೆರೆದು ಬಿಟ್ಟದ. ಎಲ್ಲ ಕಡೆ ಓಂಕಾರ ಶಬ್ದ ಕೇಳಿ ಬರ್ತಾ ಇದೆ. ಕೈಲಾಸದ ಭಗವಂತ ಹೇಳ್ತಾನೆ, ಮಗ ಭೂಲೋಕಕ್ಕೆ ಅವತಾರ ತಾಳು ಮಗನೇ, ಜಗದ ಉದ್ಧಾರ ಮಾಡಿದ ಪರಮಾತ್ಮ ಹೇಳ್ತಾನೆ ಕೈಲಾಸದೊಳಗೆ. ಸೊಲ್ಲಾಪುರ ಗ್ರಾಮದ ಪುಣ್ಯದ ಗ್ರಾಮವಾಗಬೇಕಾಗಿದೆ. ಜಗತ್ತನ್ನ ಬೆಳಗುವಂತ ನಿನ್ನ ಮಗನಾಗಬೇಕಾಗಿದೆ. ತಾಯಿ ಸುಗ್ಲಾದೇವಿ ರಾತ್ರಿ ಮಲ್ಕೊಂಡು ಬಿಟ್ಟೇಳೆ. ಯಾವ ಬ್ಯಾನಿ ಬ್ಯಾಸರಕ್ಕೆ ತಾಯಿ ಸುಗ್ಲಾದೇವಿಗಿಲ್ಲ, ಯಾವ ಸೂಲಗಿತ್ತಿನೋ ಪಕ್ಕಕ್ಕಿಲ್ಲ ತಾಯಿ ಸುಗ್ಲಾದೇವಿಗೆ. ಶಿವನಾಮ ಸ್ಮರಣೆ ಮಾಡ್ಕೊತ ಮಲ್ಕೊಂಡ ತಾಯಿ ಸುಗ್ಲಾದೇವಿ. ಮಲಗುವಾಗ, ಊಟ ಮಾಡುವಾಗ, ನಡೆಯುವಾಗ ಶಿವ ಶಿವ ಅಂತಂತಾಳೆ ತಾಯಿ ಸುಗ್ಲಾದೇವಿ. ಊಟ ಮಾಡುವಾಗ ಶಿವ ಶಿವ, ತುಂಬು ಗರ್ಭಿರುವಂತ ತಾಯಿ ಸುಗ್ಲಾದೇವಿ ಮಲ್ಕೊಂಡಳ ಮನೆಯೊಳಗೆ. ಪತಿಯಾಗಿರ್ತಂತ ಮುದ್ದದ ಗೌಡ ಮನೆ ಹೊರಗಡೆ ಮಲ್ಕೊಂಡನ, ತಾಯಿ ಮನೆಯೊಳಗೆ ಮಲ್ಕೊಂಡ ಸುಗ್ಲಾದೇವಿ ಸೊಲ್ಲಾಪುರ ಗ್ರಾಮದೊಳಗೆ. ಶುಭವಾರ, ಶುಭ ಯೋಗ, ಶುಭ ನಕ್ಷತ್ರ, ಮಕರ ಸಂಕ್ರಮಣ ದಿನದಂದು ಯಾವ ಚರಿತ್ರೆ ನಾಯಕನ ಜನನವಾಗಿ ಬಿಡ್ತದೆ ಸೊಲ್ಲಾಪುರ ಗ್ರಾಮದ ಪುಣ್ಯಾತ್ಮರೇ. ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜಯ, ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜಯ. ನೋಡಬೇಕೇನು ಆನಂದ. ತಾಯಿ ಸುಗ್ಲಾದೇವಿ ನಿದ್ದೆ ಹತ್ತಿ ಮಲ್ಕೊಂಡು ಬಿಟ್ಟಾಳೆ. ಯಾವಾಗ ತಾಯಿ ಹೊಟ್ಟಾಗಿರುವಂತ ಕೂಸ ಬಂದು ತಾಯಿ ಪಕ್ಕಕ್ಕೆ ಮಲ್ಕೊಂಡು ಬಿಟ್ಟ. ಯಾವ ಮಲಮೂತ್ರ ವಿಸರ್ಜನೆ ಇಲ್ಲ ಕೂಸಿಗೆ, ಯಾವ ಹೇಸಿಗೆ ಕೂಸಿಗೆ ಇಲ್ಲ. ತೊಳೆದ ಮುತ್ತಿನಂಗ ಯಾವಾಗ ಕೂಸು ಬಂದ ತಾಯಿ ಪಕ್ಕಕ್ಕೆ ಮಲ್ಕೊಂಡು ಬಿಟ್ಟದೆ. ತಾಯಿ ಸುಗ್ಲಾದೇವಿ ಹೊಟ್ಟಿ ಮೇಲೆ ಕೈಯಾಡಿಸಿ ನೋಡ್ತಾಳೆ, ಕೂಸು ಬಂದು ಪಕ್ಕಕ್ಕೆ ಮಲ್ಕೊಂಡದ. ಏನು ವಿಚಿತ್ರ, ಸುಗ್ಲಾದೇವಿಗೆ ಆನಂದವೇ ಆನಂದ. ಪರಮಾನಂದ ಭರಿತಳಾದ ಸುಗ್ಲಾದೇವಿ ಗಂಡನನ್ನು ಕೂಗಿ ಕರೀತಾಳೆ, ಸ್ವಾಮಿ ಸ್ವಾಮಿ. ಗಂಡಗ ಕೂಗಿ ಕರೀತಾಳೆ, ಸ್ವಾಮಿ ಬೇಗ ಬಂದಿ, ಬೇಗ ಬಾ, ಬೇಗ ಬಗ ಅಂತ ಗಂಡ ಕರೀತಾಳೆ. ಮುದ್ದನ ಗೌಡ ಯಾಕೆ ನನ್ನ ಹೆಂಡತಿ ಕೂಗಾಗ್ತ ಅಂತ ಎದ್ದು ಹೋಗಿ ನೋಡ್ತಾನೆ. ಮಡದಿಯ ಪಕ್ಕಕ್ಕೆ ಕೂಸಾಡಾಕತ್ತದ. ಹುಣ್ಣಿಮೆ ಚಂದ್ರಂತ ಮಗ ಅದ. ಯಾವ ಮಗನಿಗೆ ಮಲಮೂತ್ರ ವಿಸರ್ಜನೆ ಇಲ್ಲ, ಯಾವ ಹೇಸಿಗೆ ಮಗನಿಲ್ಲ. ತೊಳೆದ ಮುತ್ತಿನಂಗ ಮಗ ತಾಯಿ ಪಕ್ಕ ಕಾಡಕಂತಿತ್ತಲ್ಲ. ಜನಿಸಿ ಬಂದ ಯೋಗಿ ಶಿವಯೋಗಿ, ಜನಿಸಿ ಬಂದ ಯೋಗಿ ಶಿವಯೋಗಿ. ಶ್ರೀ ಗುರು ಸಿದ್ದರಾಮ, ಶ್ರೀ ಗುರು ಸಿದ್ದರಾಮ ಶಿವಯೋಗಿ. ಜನಿಸಿ ಬಂದ ಯೋಗಿ ಶಿವಯೋಗಿ, ಜನಿಸಿ ಬಂದ ಯೋಗಿ ಶಿವಯೋಗಿ. ಶ್ರೀ ಗುರು ಸಿದ್ದರಾಮ ಶಿವಯೋಗಿ, ಶ್ರೀ ಗುರು ಸಿದ್ದರಾಮ ಶಿವಯೋಗಿ. ಜನಿಸಿ ಬಂದ ಯೋಗಿ
ಶಿವಯೋಗಿ. ಕೈಲಾಸದಿಂದ ಧರೆಗೆ ಇಳಿದು ತಾನು ಇಳಿದು ಬಂದ, ಕೈಲಾಸದಿಂದ ಅಪ್ಪಣೆ ಪಡೆದು ಧರೆಗೆ ಇಳಿದು ಬಂದ, ದೇವಾನು ದೇವತೆಗಳ ಕೃಪೆ ಪಡೆದು ಧರೆಗೆ ಇಳಿದು ಬಂದ, ದೇವಾನು ದೇವತೆಗಳ ಕೃಪೆ ಪಡೆದು ಕರುಣೆ ಧರೆಗೆ ಇಳಿದು ಬಂದ. ಸೊನ್ನಲಾಪುರದಲ್ಲಿ ಜನಿಸಿ ಬಂದರು, ಸೊನ್ನಲಾಪುರದಲ್ಲಿ ಜನಿಸಿ ಬಂದ ಯೋಗಿ, ಭವದ ಕತ್ತಲೆಯ ಕಳೆಯಲೆಂದು, ಭವದ ಕತ್ತಲೆಯ ಕಳೆದಲೆಂದು ಜನಿಸಿ ಬಂದ ಯೋಗಿ, ಯುವಯೋಗಿ. ಜನಿಸಿ ಬಂದ ಯೋಗಿ ಮಹಾಶಿವಯೋಗಿ, ಜನಿಸಿ ಬಂದ ಯೋಗಿ ಮಹಾಶಿವಯೋಗಿ. ಸುಗ್ಗಲ ದೇವಿ ಉದರದಲ್ಲಿ ಜನಿಸಿ ಬಂದ ಯೋಗಿ, ಸುಗ್ಗಲ ದೇವಿ ಉದರದಲ್ಲಿ ಜನಿಸಿ ಬಂದ ಯೋಗಿ, ಮುದ್ದು ಗೌಡರ ಮಗನಾಗಿ ಜನಿಸಿ ಬಂದ ಯೋಗಿ, ಸುಗ್ಗಲ ದೇವಿಯ ಉದರದಲ್ಲಿ ಜನಿಸಿ ಬಂದ ಯೋಗಿ, ಮುದ್ದು ಗೌಡರ ಮಗನಾಗಿ ಜನಿಸಿ ಬಂದ ಯೋಗಿ, ಸ್ವನ್ನಲಾಪುರ ಭಕ್ತರಿಗಾಗಿ ಜನಿಸಿ ಬಂದ ಶಿವಯೋಗಿ, ಸ್ವನ್ನಲಪುರದ ಭಕ್ತರಿಗಾಗಿ ಜನಿಸಿ ಬಂದ ಶಿವಯೋಗಿ, ಭವದ ಕತ್ತಲೆಯ ಕಳೆಯಲೆಂದು, ಭವದ ಕತ್ತಲೆಯ ಕಳೆಯಲೆಂದು ಜನಿಸಿ ಬಂದ ಯೋಗಿ, ಜನಿಸಿ ಬಂದ ಯೋಗಿ, ಜನಿಸಿ ಬಂದ ಯೋಗಿ ಮಹಾಶಿವಯೋಗಿ, ಜನಿಸಿ ಬಂದ ಯೋಗಿ ಮಹಾಶಿವಯೋಗಿ. ಅಜ್ಞಾನ ಕತ್ತಲೆ ಕಳೆಯಲೆಂದು ಜನಿಸಿ ಬಂದ ಯೋಗಿ, ಅಜ್ಞಾನದ ಕತ್ತಲೆ ಕಳೆಯಲೆಂದು ಜನಿಸಿ ಬಂದ ಯೋಗಿ, ಜ್ಞಾನದ ಬೆಳಕು ನೀಡಲೆಂದು ಜನಿಸಿ ಬಂದ ಯೋಗಿ, ಜ್ಞಾನದ ಬೆಳಕು ನೀಡಲೆಂದು ಜನಿಸಿ ಬಂದ ಯೋಗಿ, ಸರ್ವ ಭಕ್ತರ ಸರ್ವ ಭಕ್ತರ ಹೃದಯದಿ ನೆಲೆಸಿ ನಿಂತ ಶಿವಯೋಗಿ, ಸರ್ವ ಭಕ್ತರ ಹೃದಯದಿ ನೆಲೆಸಿ ನಿಂತ ಶಿವಯೋಗಿ, ಜಗವ ಬೆಳಗಲೆಂದು ಜನಿಸಿ ಬಂದ, ಜಗವ ಬೆಳಗಲೆಂದು ಜನಿಸಿ ಬಂದ ಸಿದ್ಧರಾಮಯೋಗಿ, ಸಿದ್ಧರಾಮಯೋಗಿ, ಹುಟ್ಟಿ ಬಂದ ಯೋಗಿ ಮಹಾಶಿವಯೋಗಿ, ಜನಿಸಿ ಬಂದ ಯೋಗಿ ಮಹಾಶಿವಯೋಗಿ, ಶಿವಯೋಗಿ ಸಿದ್ಧರಾಮ
ಗುರು ಸಿದ್ಧರಾಮ ಯೋಗಿ ಜನಿಸಿ ಬಂದ ಯೋಗಿ ಜನಿಸಿ ಬಂದ ಯೋಗಿ ಮಹಾಶಿವಯೋಗಿ ಜನಿಸಿ ಬಂದ ಯೋಗಿ ಮಹಾಶಿವಯೋಗಿ 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 ಸಿದ್ಧರಾಮ ಯೋಗಿ. ಜೋರಾದ ಚಪ್ಪಳನಿಗೆ ಪುಣ್ಯಾತ್ಮರೇ. ಯಾವ ರೀತಿಯಾಗಿ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರ ಗ್ರಾಮದೊಳಗ ಆ ತಾಯಿ ಸುಗ್ಲಾದೇವಿ ಹುಟ್ಟಿ ಬರಲಿಲ್ಲ. ಸಿದ್ಧರಾಮ ಹುಟ್ಟಿ ಬರಬೇಕಾದ್ರೆ ಎಂಥ ಗುರುವಿನ ಆಶ್ರಯದಾಗಿತ್ತು. ಜಗದ್ಗುರು ರೇವಣ ಸಿದ್ದೇಶ್ವರ. ಯಾವಾಗಲೂ ಮಾತು ಹೇಳ್ತೀನಿ, ಮನೆಗೆ ಗುರುಗಳು ಬರಬೇಕು. ಎಂಥವ್ರು ಬರಬೇಕು? ಜಗದ್ಗುರು ರೇವಣ ಸಿದ್ದೇಶ್ವರ ಅಂತ ಗುರುಗಳ ಬರಬೇಕು. ಈಗಿಲ್ಲ, ಬರೇ ಮ್ಯಾಗ ಭಗಭಗದ ಗುರುಗಳದೇ. ಈಗ ಮ್ಯಾಗ ಬರೇ ಭಗಭಗ ಒಳಗೆಲ್ಲ ಜಗ ಜಗ ಭಗಭಗ ಹಂಗೆ ಆಗಬಾರ್ದು. ಯಾವಾಗ ಗುರು ಪಾದ ಇಟ್ಟ ಮನೆಯೊಳಗೆ ಮನೆ ಉದ್ಧಾರ ಆಗಬೇಕು. ಯಾವಾಗ ಭಕ್ತ ನನ್ನ ಉದ್ಧಾರ ಮಾಡೋದೇ ಒಬ್ಬ ಗುರುವಿನ ಕರ್ತವ್ಯ ಅದ. ಒಂದು ಊರಾಗ ನನ್ನಂಥ ಸ್ವಾಮಿ ಪುರಾಣಕ್ಕೆ ಬಂದಿದತ್ತ. ಒಂದು ಊರಾಗ ನನ್ನಂಥ ಸ್ವಾಮಿ ಪುರಾಣಕ್ಕೆ ಬಂದಿದತ್ತೆ. ಭಾಳ ಊರಿನ ಸ್ವಾಮಿಗಳು ಬಂದಾರ, ಭಾಳ ಭಾರಿ ಹೇಳ್ತಾರೆ. ಏನು ಕಾರ್ ತೊಡ ಬಂದಾರ, ಏನಾರ ಮೈ ಮೇಲೆ ಬಂಗಾರ, ಏನು ಭಾರಿ ಪುರಾಣ ಹೇಳ್ತಾರೆ ಅಂತ ತಿಳ್ಕೊಂಡು ಪುರಾಣ ನಡೆದಿತ್ತು. ಪುರಾಣ ಹೇಳ್ಕೋತ ಏನು ಮಾಡಿದ್ರು ಅಂದರೆ, ಎಲ್ಲ ನಿಮ್ಮಂಗೆ ಬಹಳಷ್ಟು ಜನ ಕೂತಿದ್ರು. ಏನು ಎಲ್ಲ ಶರಣ ಒಳಗ ಈ ಕಡೆ ಎಲ್ಲ ಫುಲ್ ಆಗಿದ್ದು, ಈ ಕಡೆ ಎಲ್ಲ ತಾಯಿ ಒಳಗೆ. ಅವ ಸ್ವಾಮಿಗಳು ಏನು ಮಾಡ್ಯಾರ, ಪುರಾಣ ಹೇಳ್ಕೋತ ಏನು ಮಾಡ್ದ, ಹಳಿ ಅನ್ನತ್ತವ, ಹಚ್ಚಿ ಅನ್ನತ್ತವ. ನಮ್ಮ ಬಸವಣ್ಣ ಅಂತಾರೆ ಭಾಳ ಶಾಣೆ ಇದ್ರಂತೆ. ಅವ್ರು ಅಂದರು, ಅಪ್ಪವ್ರೆ ಪುರಾಣ ಎಲ್ಲ ಹೇಳಕದ್ರಿ, ಬಹಳ ಚಂದ ಪುರಾಣ ಹೇಳಕದ್ರಿ, ಮತ್ತು ಯಾಕೆ ಹಳಿ ಅಂದ್ರಿ ಅಂತ ಕೇಳ್ದಂತ. ಅವ ಪುರಾಣ ಮತ್ತೆ ಹೇಳ್ದ, ಏನಿಲ್ಲಪ್ಪ, ಪುರಾಣ ಹೇಳ ಮುಂದ ಶ್ರೀಶೈಲದೊಳಗ ಶ್ರೀಶೈಲ ಮಲ್ಲಯ್ಯಗ ಒಬ್ಬ ತಾಯಿ ಇವತ್ತು ನಾಗರ ಪಂಚಮಿ ಹಬ್ಬದಲ್ಲ ಕರಿಗಡ ಬೆಡಿ ಹಿಡ್ದ ಶ್ರೀಶೈಲ ಮಲ್ಲಯ್ಯಗ. ಅದು ಕಡಬು ತಿಲ್ಲಕ್ಕೆ ನಾಯಿ ಬಂದಿತ್ತು, ಅದಕ್ಕೆ ಇಲ್ಲಿದ ನಾಯಿಗೆ ಹೊಡೆದಿಂದು ಅಂದತ್ತು. ಅಪ್ಪ ಅಂದ್ರೆ ಎಲ್ಲರು ಎಲ್ಲಿಗಳವ್ರಿಗೆ ಎಲ್ಲಿ ಶ್ರೀಶೈಲ, ಇಲ್ಲೇ ಕೂತಲ್ಲೇ ನಮ್ಮ ಅಜ್ಜುಡಿ ಮುತ್ಯ ನಾಯಿಗೆ ಹೊಡೆದ. ಬಹಳ ಶಾಣೆ ಅಂದವ, ದೇವರ ಮನುಷ್ಯ ಅಂತ ತಿಳ್ಕೊಂಡು ಎಲ್ಲರೂ ಪಟ್ಟಿ ಕೊಡಬಿಟ್ರು ರೊಕ್ಕ ಅವನಿಗೆ ಕೊಡಕತ್ರತ್ತ. ಏನು ಬಂಗಾರ ಕೊಡೋದೇನು, ರೊಕ್ಕ ಕೊಡೋದೇನು, ಏನು ನೋಡ್ಬೇಕು, ಡಿಗ್ಗಿ ಬಿತ್ತು. ಈ ಕುತ್ತಲೆ ನಾಯಿ ಹೊಡಿಬೇಕಲ್ಲ ಶ್ರೀಶೈಲ, ಸುಮ್ಮ ಏನದು ಹಂಗಾದೆಲ್ಲ ಆಯ್ತು. ಆಗನ ಮತ್ತೊಂದು ಅರ್ಧ ತಾಸು ಪುರಾಣ ಹೇಳಕಂತ. ಪುರಾಣ ಹೇಳ ಮುಂದೆ ಆತದ ಒಂದು ಅರ್ಧ ತಾಸು ಆಗನ ಹುಷ ಅಂದತ್ತವ. ಅಗಳೆ ಹಳಿ ಅಂದ್ರಿ ಶ್ರೀಶೈಲ ನಾಯಿ ಹೊಡೆದ್ರಿ ಅಪ್ಪ ಅವ್ರ, ಮತ್ತು ಈಗ ಯಾಕೆ ಹುಷಿ ಆತ ಬೆಕ್ಕಿ ಹೊಡೆದ್ರಿ ಅಂತ ಕೇಳ್ದಂತ. ಬೆಕ್ಕಿ ಹುಷಾದಂತಾರಲ್ಲ. ಅವಾಗಮ್ಮ ಸ್ವಾಮಿ ಅಂದ, ಇಲ್ಲಪ್ಪ, ಕಾಶಿ ವಿಶ್ವನಾಥನ ಗುಡ್ಯಾಗ ಪಣತ್ಯಾಗ ಎಣ್ಣೆ ಇತ್ತು. ಆ ಎಣ್ಣೆ ಕುಡ್ಯಾಕ ಬೆಕ್ಕು ಹೊಂಟಿದ್ದು, ಅದಕ್ಕೆ ಬೆಕ್ಕಿ ಹೊಡೆದಿಂದ ಏನತ್ತವ. ಊರಂಜ ತೀರ ಗಾಬರಿ ಆದ್ರ ಅಪ್ಪ ಅಂದ್ರತ್ತವ್ರು. ಕುತ್ತಲೆ ಶ್ರೀಶೈಲ ನಾಯಿ ಹೊಡೆದಾರ ಅಪ್ಪ ಅವರು, ಕುತ್ತಲೆ ಕಾಶ್ಯದ ಬೆಕ್ಕು ಹೊಡೆದಾರ ಅಂತ ತಿಳ್ಕೊಂಡು ಏನು ಹೇಳ್ತೀನಿ. ಎಲ್ಲ ತಾಯಿ ಒಳಗೆ ಯವು ಎಲ್ಲರೂ ಬೋರ್ಮಳ ಕೊಡೋದೇನು, ರೊಕ್ಕ ಕೊಡೋದೇನು, ಏನು ಹೇಳಬಾರ್ದು. ಊರಾಗ ಎಲ್ಲರ ಜನ ನಾಳೆ ಬಿನ್ನಕ್ಕೆ ಕರ್ಕೊಂಡು ಹೋತಾರಲ್ಲ, ದಿನ ಮಲ್ಲಣ್ಣ ಬಸವಣ್ಣ ಎಲ್ಲರೇನು ಬಿನ್ನ ಕರ್ಕೊಂಡು ಹೋತಾರಲ್ಲ, ಎಲ್ಲರ ಸ್ವಾಮಿ ಡೊಳ್ಳ ಹಲಿತಂತ ಒಯ್ಲಕ್ಕದ ಮೆರಡಿ ಮಾಡ್ಕೋತ. ಸಾಮಾನ್ಯ ಗುರುಗಳಲ್ಲ ಅವರು. ಏನು ಅವ್ರ ಹಿಂದೆ 100 ಜನ ಶಿಷ್ಯರು ಎಲ್ಲ ಬೆನ್ನು ಹತ್ತರು. ಎಲ್ಲರೂ ನಮ್ಮನೆ ಬಿಂದ ಇಂಥ ಗುರುಗಳು. ಕುತ್ತಲೆ ಶ್ರೀಶೈಲ ನಾಯಿ ಹೊಡೆದಾರ, ಕಾಶನ ಬೆಕ್ಕ ಹೊಡೆದಾರ. ಅಪ್ಪ ನಮ್ಮನೆ ಬರ್ರಿ, ನಮ್ಮದು ಏನು ಹೋಗೋದು, ಏನು ಪಾದಪೂಜೆ ಮಾಡೋದೇನು, ಏನು ಅಡ್ಡ ಪಲ್ಯಕ್ಕೆ ಒಯ್ಯಾಕದ್ರ ಸ್ವಾಮಿಗೆ. ಆ ಊರಾಗ ಒಬ್ಬ ಅಣ್ಣ ಇದ್ದ. ಅವ ಅಂದ ಹೆಣ್ತಿಗೆ ಅಂದ, ನಮ್ಮ ಊರಾಗ ದೊಡ್ಡ ಗುರುಗಳು ಬಂದಾರ, ಮತ್ತು ಎಲ್ಲರೂ ಬಿನ್ನ ಕೊಡಕತ್ತಾರ, ನಾವು ಬಿನ್ನ ಕೊಡಾನಿ ಅಂದ. ಅನ್ಸ್ತಿ ಪಾಪ ನನ್ನ ಹೆಣ್ತಿಗೆ. ಅವಾಗ ಅಕ್ಕಿ ಅಂದ್ರು, ನಿನಗೆ 3 ಕುಳು ಮಾಡಿ ಹಾಕೋ ಸಾಗ, 500 ಹಾಕಲಿ ಏನಕ್ಕಿ. ಇಲ್ಲ, ಭಾಳ ಪವಾಡ ಪುರುಷರದಾರ, ಭಾಳ ಸಿದ್ಧಿ ಪುರುಷರದಾರ. ಕುತ್ತಲೆ ಶ್ರೀಶೈಲ ನಾಯಿ ಹೊಡೆದಾರ, ಅಂಥವ್ರ ಮನೆ ಪಾದ ಹಾಕಿದ್ರೆ ಮನೆ ಉದ್ಧಾರ ಆಗ್ತದ, ಅವ್ರಿಗೆ ಬಿನ್ನ ಕೊಡಾನಿ. ಹೆಣ್ತಿ ಭಾಳ ಶಾಣಿದ್ರೆ ಅಶೋಕಣ್ಣ, ಎಷ್ಟು ಶಾಣೆ ಇದ್ರೆ ಹೆಣ್ತಿ. ಆಯಿತು, ನಾಳೆ ಸ್ವಾಮಿ ಬಿನ್ನ ಕೊಟ್ಟ ಬಾ, ನಾಳೆ ನಮ್ಮ ಮನೆ ಬಿನ್ನಕ್ಕೆ ಬರಲಿ ಅಂದಾಕಿ ತಾಯಿ. ಬಂದ ಗಂಡ ಮಾಡ್ದ ಗುಡ್ಯಾಗ ಕೂತಿದ್ರು ರೇವಣ ಸಿದ್ದೇಶ್ವರ ಗುಡ್ಯಾಗ ಸ್ವಾಮಿಗಳು. ಅಪ್ಪ ಅವರೇ ನಾಳಿನ ಮನೆ ಭಿನ್ನ ಅಂದ.
ತಮ್ಮ ನಮ್ಮ ಜೋಡಿ 100 ಜನ ಶಿಷ್ಯರಾದ್ರೆ ಇಲ್ಲಿ ಬರಲಿ, ನಮಗೇನು ದೇವ್ರು ಎಲ್ಲ ಕಮ್ಮಿ ಎಲ್ಲ ರಗಡ ಅನಾನ ಕೊಟ್ಟ. ಆಯಿತು, ಎಲ್ಲರೂ 100 ಜನ ಶಿಷ್ಯರು ಹೋದರು. ಆ ತಾಯದ ಕರಗಡೆ ಮಾಡೋ ಊಟಕ್ಕೆ ಮನ್ಯಾಗ 4-5 ಎಮ್ಮೆ ಅದಾವ, ಒಂದು ಸಟ್ಟ ತುಪ್ಪ ಕಾಸ್ಯಾಳ. ಅದೆಲ್ಲ 100 ಜನ ಇಂದ ದೊಡ್ಡ ಹಾಲಿತ್ತು. 100 ಜನ ಈ ಕಡೆಯಿಂದ 50 ಜನ, ಈ ಕಡೆಯಿಂದ 50 ಜನ ಕೂತಾರ. ಸ್ವಾಮಿನ ನಡವರ್ಗ ಎತ್ತರ ಮಂಚ ಹಾಕ್ಯಾರ, ಮ್ಯಾಗ ಫ್ಯಾನ್ ಹಚ್ಚಾರ, ಏನು ಮುಂದೆ ಬೆಳ್ಳಿ ತಾಟ, 2 ಮಗ್ಳಿಗೆ ಸಮಯ ಹಚ್ಚಾರ, ಏನು ಪಾದಪೂಜೆ ಮಾಡ್ಯಾರ. ಆ ಮನಿ ಹೆಣ್ಮಗಳು ಅಂದ್ರತ್ತ, ಎಲ್ಲರಿಗೆ ಕಡುಬು ನೀಡ್ರಿ, ಕಡಿದ ಮೇಲೆ ತುಪ್ಪ ನೀಡ್ರಿ, ಆ ಸ್ವಾಮಿಗೆ ನಾ ಉಳುಕ್ ಹಚ್ತೀನಿ ಅಜ್ಜುಣಿ ಮುತ್ತೆ ಆಗದಕ್ಕೆ. ಎಲ್ಲರಿಗೆ 4 ಕಡುಬ ಮ್ಯಾಗ ಇಟ್ಟು ಗಟ್ಟಿ ತುಪ್ಪ, ಹೆರ್ತಿ ತುಪ್ಪ. ಈಕಿ ತಾಯಿ ಏನ ಮಾಡ್ಯಾಳ, ಕರಗಡಬ ಇರ್ತಾವ ನೋಡ್ರಿ, ಆ ಕರಗಡಬ ಪದರ ಬಿಚ್ಚಿ ಒಳಗೆ ತುಪ್ಪ ಹಚ್ಚಿ ಮತ್ತೆ ಮುಂದೆ ಪ್ಯಾಕ್ ಮಾಡ್ಯಾಳ. ತುಪ್ಪ ಒಳಗೆ ಹಾಕ್ಯಾಳ, ಮ್ಯಾಗ ಹಾಕಿಲ್ಲ, ಒಳಗೆ ತುಪ್ಪ ಹಾಕಿ ಮತ್ತೆ ಕಡಬ ಮುಚ್ಚಿ ಸ್ವಾಮಿ ತಾಡ ತಂದು ಖುಲ್ಲ ಕಡೆ ಬಿಟ್ಬಿಟ್ರು. ನೋಡ ಸ್ವಾಮಿ ಅಡಿಸಾಡಿ ಮಗ ಮಾತಾಡ್ಕೊಂಡು ಎಲ್ಲರೂ ತಾಡ್ನಾಗ ಕಡುಬ ತುಪ್ಪ ನೀಡ್ಯಾರ. ಸ್ವಾಮಿ ಅಂದ, ನನ್ನ ತಾಡ್ನ ಬರೀ ಒಣ ಕಡವೆ ಅಂದವ. ಎಲ್ಲರ ತಾಡ್ನಾಗ ಕರಿಗಡಬ ಮ್ಯಾಗ ಇಟ್ಟಿಟ್ಟು ತುಪ್ಪ ನೀಡ್ಯಾರ. ಇವಂದ, ನಾನೇ ತುಪ್ಪ ತಿಂದ ಮಗ, ನನಗೆ ಬರೀ ಕಡುಬ ಅಂದವ. ಎಲ್ಲರೂ ಆಯ್ತು, ನೀರು ಕೊಟ್ರಿ, ಎಲ್ಲ ಪಲ್ಯ ಹಚ್ಚಾರ, ಕಡುಬು ನೀಡ್ಯಾರ. ಆ ತಾಯಿ ಬಂದ ಅಂತಾಳ, ಅಪ್ಪವ್ರ ಪ್ರಸಾದ ಚಾಲು ಮಾಡ್ರಿ, ಸಾಷ್ಟಾಂಗ ಹಾಕ್ತಾರ, ಮಂತ್ರ ಪ್ರಸಾದ ಊಟ ಮಾಡ್ರಿ. ಊಟ ಮಾಡ್ಲಿ ಅಂದವ. ಉಣ್ರಿ ಅಪ್ಪವ್ರ ಅಂದ್ರು. ಮತ್ತ ಊಟ ಮಾಡ್ಲಿ ಅಂದ, ಊಟ ಮಾಡ್ರಿ ಅಪ್ಪ ಅದಕ್ಕೆ. ಅವತ್ತನ ಕರಗಡಬ ಮ್ಯಾಲ ತುಪ್ಪ ನೀಡಲ್ಲ, ಹ್ಯಾಂಗ ಊಟ ಮಾಡ್ಲಿ ಅಂದವ. ಮತ್ತ ಅಂದ, ಯವ್ವ ತೋರಿ ಅಪ್ಪವ್ರ ಅನ್ನೋಕಿ. ಅವಾಗ ಲಾಸ್ಟಿಗೆ ಅವನಿಗೆ ವಜ್ಜಾಯ್ತು. ಹೇಳ್ದ, ಏನವ್ವ, ನಾ ದೊಡ್ಡ ಗುರು ಇದ್ದಿ, ನನಗೆ ಎಲ್ಲ ಜನ ಎಡ್ಡು ಪಲ್ಲಕ್ಕಿಯೊಳಗೆ ಮೆರವಣಿಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಾರ, ನನ್ನ ಕೈಯನ್ನು ಶಿಷ್ಯರಿಗೆ ತುಪ್ಪ ನೀಡಿದಿ, ಮತ್ತು ನನಗ್ಯಾಕೆ ತುಪ್ಪ ನೀಡಿಲ್ಲ ಅನ್ನ ಬಳಿಯರ್ಸೋ ಹೇಳ್ತೀನಿ. ಶೆಟ್ಟ ಬಂದೈತಿ ಹೆಣ್ಮಗಳಿಗೆ, ನಿನ್ನ ಮ್ಯಾಲ ಮಣ್ಣು ಕುತ್ತಲೆ ಶ್ರೀಶಲ್ ನಾಯಿ ಹೊಡೆದಿದಿ, ಕುತ್ತಲೆ ಕಾಶನ್ ಬೆಕ್ಕು ಹೊಡೆದಿದಿ, ನಿನ್ನ ಕಡುವು ತುಪ್ಪ ನಿನ್ನ ಕಾಣಿಸ ಬೆಟ್ಟು ಒಂದೆರಡು ಸ್ವಾಮಿ ಕಪ್ಪಾಡಿಗೆ ತುಪ್ಪ ನಿನ್ನ ಮುಂದೆ ಅದ. ಕರಗಡ ಒಳಗೆ ತುಪ್ಪ ಹಾಕಿ ಕಾಣಿಸೋ ನೀವತ್ರ 500 ಬೆಟ್ಲು. ಅವ ಅಂದೇವು ಯಾರಿಗೆ ಹೇಳಬೇಡ ಅಂದ. ನಿನಗೇನು ಆಗ್ಯದ ಒಟ್ಟು ಆಗ್ಯಾರ, ನಿನ್ನದು ಯಾರ ಮುಂದೆ ಹೇಳಬೇಡ ಅಂದಮ್ಮ. ಅಂತರ್ತೊಡೆಯ ಮಾಡೋದು. ನನ್ನಪ್ಪ ಜಗದ್ದು ರೇವಣಾಸಿದ್ದೇಶ್ವರ, ಜಗದಾದಿ ಜಗದ್ದೂರು ರೇವಣ ಸಿದ್ಧ, ಸಿದ್ಧರಲ್ಲಿ ಸಿದ್ಧ ರೇವಣ ಸಿದ್ಧ. ಆ ತಾಯಿ ಸುಗ್ಲಾದಿಗೆ ಆಶ್ರಯ ಮಾಡಿದಲ್ಲ, ಅಂತ ಮಗ. ಮದುವೆಯಾಗಿ ತಾಯಿ ವಯಸ್ಸಾಗಿ ಮುಪ್ಪಾನ ಅವಸ್ಥೆಯೊಳಗೆ ಇರುವಂತ ಸಿದ್ಧರಾಮ ಆ ತಾಯಿಗೆ ಮಗ ಹುಟ್ಟ್ಯಾನಲ್ಲ. ಏನ ನಂದ, ಏನು ಸಡಗರ. ಸೊನ್ನಲಿಗೆ ಗ್ರಾಮದೊಳಗೆ ಯಾವ ಮುದ್ದನ ಗೌಡರು ಜಂಗಮರಿಗೆ ಬ್ರಾಹ್ಮಣರಿಗೆ ಕರೆದು ದಾನ ಧರ್ಮಾದಿನ ಮಾಡ್ತಾರೆ. ಶಿವ ಕೊಟ್ಟ ಕಾಲಕ್ಕ ಕರೆದು ದಾನ ಮಾಡಬೇಕಾಗ್ಯ. ದೇವರು ಕೊಟ್ಟ ಕರೆದು ದಾನ ಮಾಡ್ರಿ, ಪಟ್ಟಿ ಕೂಡ್ರಿ. ಈ ಸಲ ಸುಮ್ಮನೆ ಪುರಾಣ ಹಚ್ಚಾರ, ಮಳಿ ಆಗಿಲ್ಲ ಏನಾಗಿಲ್ಲ, ಎಲ್ಲಕ್ಕೆ ಹೋಗ್ಬೇಡ್ರಿ. ಮತ್ತು ಹಳೆ ಬಂದ ಬಂಗಾರ ಹಾಕೋದು ಬಿಡ್ತೀರಿ ನೀವು? ಅದು ಮಳಿ ಆಲಕ್ಕ ಬಿಡ್ಲಕ್ಕ 2 ಲಕ್ಷ ಬಂಗಾರ ತೊಗೊಂಡು ಬಿಡ್, ಇಲ್ಲ ಮಗಳಿಗೆ ಬಿಡ್ತಾನವ. ಹ್ಯಾಂಗ ಹಳೆ ಗಂಜಿ ಬಂಗಾರ ಹಾಕ್ತಿರಲ್ಲ, ಅವನಿಗೆ ಗಂಜಿ ನೀವು ಯಾವಾಗ ಕೊಡೋದು ಬಿಡಬೇಡಿ. ಅವನಿಗೆ ಗಂಜಿ ನೀವೆಲ್ಲ ಪಟ್ಟಿ ಕೊಡ್ರಿ, ರೊಕ್ಕ ಕೊಡಿ, ಜಾತ್ರೆ ಮಾಡ, ವಿಜೃಂಭಣೆ ಜಾತ್ರೆ ಮಾಡಿ. ನೀನು ಯಾಕು, ನಿನ್ನ ಹಂಗೆ ಹಾಕು, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು, ಕೊಡಮ ಅದಾನ. ಎಲ್ಲಿ ಹುಡುಕ್ಯಾದ ಬೇಡ, ಸಂಪತ್ತು ಎಲ್ಲದ, ಸಂಪತ್ತು ಎಲ್ಲದ. ಜಗದ್ದು ರೇವಣ ಸಿದ್ದೇಶ್ವರ ಪಾದ ತಳ ಸಂಪತ್ತದ. ನಾವು ಇಲ್ಲೇ ಹುಡುಕ್ಯಾಡದೆ, ಎಲ್ಲಿ ಹುಡುಕ್ಯಾಡೋದು ಬೇಡ, ಪುಣ್ಯದ ಎಲ್ಲಿ ಹುಡುಕ್ಯಾಡೋದು ಬೇಡ. ದಾನ ಮಾಡು ಮನುಜ, ದಾನ ಮಾಡು, ದಾನವ್ಯಂ ಬೆರಡಕ್ಷರ ಮಹಿಮೆಯ ನೀನೋಡು. ದಾನ ಮಾಡು ಮನುಜ, ದಾನ ಮಾಡು, ದಾನ ಮಾಡು ಮನುಜ, ದಾನ ಮಾಡು, ದಾನವ್ಯಂ ಬೆರಡಕ್ಷರ, ದಾನವ್ಯಂ ಬೆರಡಕ್ಷರ ಮಹಿಮೆಯ ನೀನೋಡು. ದಾನ ಮಾಡು ಮನುಜ, ದಾನ ಮಾಡು, ದಾನ ಮಾಡು ಮನುಜ, ದಾನ ಮಾಡು, ದಾನವ್ಯಂ ಬೆರಡಕ್ಷರ ಮಹಿಮೆಯ ನೀನೋಡು. ದಾನ ಮಾಡು ಮನುಜ, ದಾನ ಮಾಡು.
ನಾನು ನನ್ನದೆನ್ನುವುದು ಎಲ್ಲವೂ ಸುಳ್ಳು. ನಾನು ನನ್ನದೆನ್ನುವುದು ಎಲ್ಲವೂ ಸುಳ್ಳು. ನೀನು ನಿನ್ನದೆನ್ನುವುದು ಎಲ್ಲವೂ ನಿಜವೋ. ನಾನು ನನ್ನದೆನ್ನುವುದು ಎಲ್ಲವೂ ಸುಳ್ಳು. ನೀನು ನಿನ್ನದೆನ್ನುವುದು ಎಲ್ಲವೂ ನಿಜವೋ. ದಾನದ ಮಹಿಮೆಯ ನೀ ಅರಿತು ನೋಡೋ. ದಾನದ ಮಹಿಮೆಯನ್ನು ನೀ ಅರಿತು ನೋಡೋ. ದಾನ ಮಾಡು ಮನುಜ, ದಾನ ಮಾಡು. ದಾನ ಮಾಡು ಮನುಜ, ದಾನ ಮಾಡು. ದಾನವ್ಯಂಬೆರಡಕ್ಷರ ಮಹಿಮೆಯ ನೀ ನೋಡೋ. ದಾನವ್ಯಂಬೆರಡಕ್ಷರ ಮಹಿಮೆಯ ನೀ ನೋಡೋ. ದಾನ ಮಾಡು ಮನುಜ, ದಾನ ಮಾಡು. ಸಿರಿ ಸಂಪತ್ತೆಲ್ಲ ಕರಗಿ ಹೋಗುವುದು. ಆ ಸಿರಿ ಸಂಪತ್ತೆಲ್ಲ ಕರಗಿ ಹೋಗುವುದು. ಕೆರೆಯ ನೀರೆಂಬುವುದು ಬತ್ತಿ ಹೋಗುವುದು. ಸಿರಿ ಸಂಪತ್ತೆಲ್ಲ ಕರಗಿ ಹೋಗುವುದು. ಕೆರೆಯ ನೀರೆಂಬುವುದು ಬತ್ತಿ ಹೋಗುವುದು. ದಾನದ ಮಹಿಮೆಯನ್ನು ನೀ ಅರಿತು ನೋಡೋ. ದಾನ ಮಾಡು ಮನುಜ, ದಾನ ಮಾಡು. ದಾನ ಮಾಡು ಮನುಜ, ದಾನ ಮಾಡು. ದಾನವ್ಯಂಬೆರಡಕ್ಷರ ಮಹಿಮೆಯ ನೀ ನೋಡೋ. ದಾನ ಮಾಡು ಮನುಜ, ದಾನ ಮಾಡು. ಪರಮಾತ್ಮ ಒಬ್ಬ ಅಂತ ತಿಳ್ಕೊಂಡು ಎಲ್ಲರೂ ಒಂದಾಗಿ ನಿಂದಿರ್ತಿರಲ್ಲ, ಅದು ದೊಡ್ಡದು. ಯಾವಾಗಲೂ ಒಬ್ಬ ಗುರು ಇದ್ದವ ಭಕ್ತಿಗೆ ನೋಡ್ಬೇಕಂತ. ಒಬ್ಬ ಗುರು ಇದ್ದವ ಕಷ್ಟ ಕಾಲ ಬಂದಾಗ ಶಿಷ್ಯನ ಕರೆದು ಒಳ್ಳೆಯದನ್ನ ಮಾಡಬೇಕು. ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಏನಾದರೂ ಬಂದಾಗ ತಂದೆ ತಾಯಿ ಮಕ್ಕಳಿಗೆ ನೋಡಬೇಕು. ಒಬ್ಬ ಅಣ್ಣ ತಮ್ಮ ತಂಗಿಗೆ ಒಳ್ಳೆಯದನ್ನೇ ಮಾಡಬೇಕಲ್ಲ. ಇವತ್ತೆಲ್ಲ ನೀವೆಲ್ಲ ನಾಗರ ಪಂಚಮಿ ಹಬ್ಬ, ಇವತ್ತೆಲ್ಲ ನೀವು ನಾಗರ ಪಂಚಮಿ ನಾಡಿಗೆ ದೊಡ್ಡದು. ನೀವೆಲ್ಲ ಇವತ್ತೆಲ್ಲ ನಾಗಪ್ಪಗೆ ಹಾಲು ಎರಿದು ಒಂದು ಹಳದಿ ದಾರ ತಂದು ಅಣ್ಣ ತಮ್ಮನ ಕೈ ಕಟ್ಟುವಂಥ ಸಂಪ್ರದಾಯ ಭಾರತ ದೇಶದೆಲ್ಲ ಮಾಡ್ತಿರಬೇಕು. ಯಾಕಂದರೆ ತವರೂರು ಮನೆಯೊಳಗೆ ನನ್ನ ಅಣ್ಣ ತಮ್ಮ ಹೆಂಗೆ ಇರಲಿ, ನಾಗಪ್ಪ 100 ವರ್ಷ ಆಯುಷ್ಯ ಕೊಡು ಅಂತ ತಿಳ್ಕೊಂಡು ಒಂದು ದೃಷ್ಟಾಂತ ಹೇಳ್ತೀನಿ ನಿಮಗೆ. ಒಂದು ಕೊಪ್ಪಳ ಅಂತ ಒಂದು ಗ್ರಾಮದೊಳಗೆ, ಆ ಊರೊಳಗೆ ಇಬ್ಬರು ಸತಿಪತಿರ ದೊಡ್ಡ ಆಗರ್ಭ ಶ್ರೀಮಂತರ ಮನೆತನ, ಇಬ್ಬರು ಗಂಡ ಹೆಣ್ತಿದ್ರಂತೆ. ಅವ್ರಿಗೆ 2 ಮಕ್ಕಳು, ಒಂದು ಗಂಡು ಒಂದು 2 ಮಕ್ಕಳು, 2 ಮಕ್ಕಳು. ಮುಂದೆ ಯಾವಾಗ ಮಕ್ಕಳು ದೊಡ್ಡ ಯಾವ ಮೊದಲೇ ಮಗ ಗಂಡು ಮಗ, 2ನೇ ಹೆಣ್ಣು ಮಗಳದ. ಮಕ್ಕಳು ದೊಡ್ಡ ಆದ ಬಳಕೆ ಏನು ಮಾಡ್ಯಾರ, ಮಗಳ ಹೆಸರ ಗಂಗಮ್ಮ, ಆ ತಾಯಿಗೆ ಇನ್ನೊಂದು ಮನೆ ಕೊಟ್ಟು ಲಗ್ನ ಮಾಡಿಬಿಟ್ಟಾರೆ. ಒಳ್ಳೆ ಮನೆತನ, ಒಳ್ಳೆ ಸಂಸ್ಕರಿಸಿದ ಮನೆತನ ಹೆಣ ತೆಗೆದು ಮಗನಿಂದ ಲಗ್ನ ಮಾಡ್ಯಾರ. ತುಂಬಿದ ಮನೆತನ, ಆಗರ್ಭ ಶ್ರೀಮಂತರ ಮನೆತನ, ಭಗವಂತ ದಯೆ ದಾನ ಧರ್ಮ 3 ಮುಪ್ಪರಿಗೊಂಡಿರ್ತಕ್ಕಂಥ ಮನೆತನ.
ಕಾಲಾಯ ತಸ್ಮಾಯ ನಮಗೆ ಏನಾಗಿದೆ ಮುಂದೆ ಕೆಲವೊಂದು ದಿವಸ ಆಗಲಿಲ್ಲ. ಆ ತಂದೆ ರೋಗಕ್ಕೆ ತುತ್ತಾಗಿ ಮನೆ ಮಾಲಕ ತೀರು ಹೋಗಿಬಿಡ್ತಾನೆ. ಯಾವಾಗ ಗಂಡ ಸತ್ತ ಬಳಿಕ ಗಂಡನ ಚಿಂತೆಯೊಳಗ ಮಡದಿನೋ ತೀರಿ ಹೋಗ್ಬಿಡ್ತಾರ. ಅಣ್ಣ ತಂಗಿ ಇಬ್ರು ಉಳಿತಾರ. ತಂದೆ ತಾಯಿ ತೀರದ ಸುದ್ದಿ ಕೇಳಿ ತವರು ಮನೆಗೆ ಓಡಿ ಬರ್ತಾಳೆ ಹೆಣ್ಣು ಮಗಳು. ಯಾವಾಗ ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಯಾವಾಗ ಮದುವೆಯಾಗಿ 5-6 ವರ್ಷ ಆಗಿದೆ, ತಾಯಿ ಗಂಗಮ್ಮ ಗಂಡನ ಮನೆಗೆ ಹೋಗ್ಯಾಳೆ. ತಮ್ಮ ಅಣ್ಣ ತನ್ನ ಮನೆಯೊಳಗೆ ಮಡದಿ ಮಕ್ಕಳು ಆನಂದ ಜೀವನ ಮಾಡಕ್ಕಂತಾನೆ. ತಂದೆ ತಾಯಿ ತೀರದ್ರ ಸಹಿತ ಒಂದ ದಿವಸ ಅಣ್ಣ ತಂಗಿ ಕರೆಯಕ ತಂಗಿ ಮನೆಗೆ ಹೋಗಲಿಲ್ಲ. ಹೆಣ ಜೀವನ ಅನ್ನಿಸ್ತದಿವ. ಯಾವಾಗ ನನ್ನ ತವರೂರ ಮದಿ ಒಳಗ ನನ್ನ ತಂದೆ ತಾಯಿ ಇರುವತನ ತವರೂರ ಮದಿ ಒಳಗ ನಮ್ಮಪ್ಪ ಬಾ ಅಂತ ಕರಿತಿದ್ದಲ್ಲ. ಮದುವೆಯಾಗಿ ಇಷ್ಟ 5-6 ವರ್ಷ ನನ್ನ ತಂದೆ ತಾಯಿ ಸತ್ತು ಹೋದ್ರೆ ನನ್ನ ಅಣ್ಣ ಕರೆಯಕ್ ಬಂದಿಲ್ಲಲ್ಲ. ಆವಾಗ ದಿನಾಲು ಹೇಳ್ತಾಳ, ನೋಡಿದ್ರ ಅಣ್ಣನ ಹಾದಿ ನೋಡ್ತಾಳ, ಅಣ್ಣ ಬರಂಗಿಲ್ಲ, ತಂಗಿ ನೆನಸಂಗಿಲ್ಲ ಆಗ್ಯಾನ. ಮನ್ಯಾಗ ಅತ್ತಿ ಬೈತಾಳ ಸೊಸಿಗಿ, ನಿಮ್ ಕಡೆ ಹತ್ತಿದ್ರ ಕಾಡಾಗಿಲ್ಲ, ಆ ಕಡೆ ಸುದ್ದಿ ಹೊಳ್ಕೋತೀವಿ ನಾನು. ನಿನಗ ತವ್ರ ಮನೆ ನಿನ್ನ ಬ್ಯಾಡ ಆಗ್ಯದ, ಇರುವುದು ಅಣ್ಣ ನಿನ್ನ ಬರಂಗಿಲ್ಲ ಇದ, ನಿನ್ನ ಮುಖಕ್ಕೆ ಮಕ್ಕಳು ಸಹಿತ ಆಗಿಲ್ಲ, ತಾಯಿಗೆ ಮಕ್ಕಳೂ ಆಗಿಲ್ಲ. ಪುಣ್ಯಾತ್ಮರ ಹಣಿ ಬರಬಹುದು. ಯಾವಾಗ ದಿನಾಲು ಅತ್ತಿ ಸೊಸಿಗೆ ಬೈತಾಳ, ಎದಕ್ಕೆ ಬೇಕು ನಿನ್ನ ಜೀವನ? ಮಕ್ಕಳಿಲ್ಲ, ಬೇಲಾಗಿ ನಿನ್ನ ಅಣ್ಣ ಒಂದು ದಿವಸ ತಂಗಿ ನೋಡಾಕ ಬಂದಿಲ್ಲ, ನಿನಗೇನೋ ಜಡ್ ಆಗ್ಯದ, ಅದಕ್ಕೆ ನಿಮ್ಮ ಅಣ್ಣ ಬಿಟ್ಟಾನ. ವರ್ಷದ ನಾಗರ ಪಂಚಮಿ ಹಬ್ಬ ಬಂದದೆ. ತಂಗಿ ಅಂತಾಳೆ, ಇನ್ನು ಯಾಕೆ ಬರ್ಲಿಲ್ಲ ನನ್ನ ಅಣ್ಣನ ಕರೆಯಾಕ? ಎಲ್ಲರೂ ಬಂದಾರ, ಇನ್ನು ಯಾಕೆ ನನ್ನ ಅಣ್ಣ ಬರಲಿಲ್ಲ ಅಂದ್ರೆ ಕೂಡ ಯಾವಾಗ ತಂಗಿ ಹಾದಿನ ಕಣ್ಣೀರು ಹಾಕ್ತಾಳೆ. ಅಣ್ಣ ಕರೆಯಾಕ ಬರ್ಲಪ್ಪ, ಹೋಗುವಂತ ಬಸ್ ನೋಡ್ತಾಳೆ, ತವ್ರ ಮನೆ ಕಡೆ ಬಸ್ ಬರ್ತಿರ್ತಾವ, ನನ್ನ ಅಣ್ಣ ಹೊಂಟಾನೇನು ಅಂತ ನೋಡ್ತಾಳೆ, ಅಣ್ಣ ಬರಲಿಲ್ಲ. ನಾಗರ ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಳು ಬಹಳ ಚಂದಿವ. ತವರ ಮನೆಗೆ ಹೋಗ್ಬೇಕಂದ್ರ ಯಾವಾಗ ತಂದೆ ತಾಯಿ ಇರೋದನ್ನ ತವರ ಮನೆಯದ, ಯಾವಾಗ ಅಣ್ಣರ ಹೊಟ್ಟೆ ಕರೆಯಾಕ್ ಬರಲಿಲ್ಲ. ಒಂದ್ ದಿವಸ ಅಣ್ಣಗೆ ಲೆಟರ್ ಹಾಕ್ತಾಳ, ಟಪಾಲ್ ಬರೆದು ಹಾಕ್ತಾಳ ಅಣ್ಣಗೆ. ಈಗೆಲ್ಲ ಪೋದಾಮ ಲೆಟರ್ ಬರೆದು ಹಾಕ್ತಾಳ, ಅಣ್ಣ ತಂಗಿ ಜೀವ ಬಹಳ ನೆನಸಕ್ಕಂತದಣ್ಣ, ತವರೂರ ಮನೆಗೆ ಬರಬೇಕಾಗ್ಯದ, ನಿನ್ನ ತೊಡಿ ಮ್ಯಾಲ ತಲೆಟ್ಟು ಮಲಗಬೇಕಾದಣ್ಣ, ನಿನ್ನ ಜೀವ ನೆನಸಗದ, ದಯಮಾಡಿ ಬಂದು ಕರ್ಕೊಂಡು ಹೋಗೋಣ ಅಂತ ಟಪಾಲ್ ಹಾಕ್ತಾರ ತಂಗಿದ್ದಕ್ಕಿ. ಅದು ಆ ಟಪಾಲು ಹೋಗಿ ಅಣ್ಣನ ಕೈಯ ಸಿಗಲ್ಲ, ಅಣ್ಣನ ಹೆಂಡ್ತಿ ಅತ್ತಿ ಕೈಯ ಸಿಗುತ್ತದೆ. ಅದು ಅಣ್ಣನ ಹೆಂಡ್ತಿ ಇದು ಬಾಯ್ ನನ್ನಂತ ಇತ್ತು. ಟಪಾಲ ನೋಡಿ ಏನ ಮಾಡದ, ಗಂಡ ಕೈಯ ಕೂಡ ಟಪಾಲ ಹರಿದು ಹಾಕಿಬಿಡ್ತಾಳೆ. ಹೊಳ್ಳಿ ಉತ್ತರನೇ ಬರಲಿಲ್ಲ. ಅವಾಗ ತಂಗಿ ಅತ್ತೆಗೆ ಹೇಳ್ತಾ, ಅತ್ತೆವ್ವ ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ, 1-2 ಸಪ್ಪಡೆ ಕುಡಿಯವ್ವ, ತವ್ರ ಮನೆಗೆ ಹೋಗಿ ಬರ್ತೀನಿ. ಅವಾಗ ಅತ್ತಿ ಹೇಳ್ತಾಳೆ, ಮಗನೇ ಹೇಳ್ತಾಳೆ, ನೀನು ಹೆಂಡತಿ ಜೋಡಿ ಹೋಗಿ ಆಕಿ ಒಬ್ಬಾಕಿ ಕಳಿಸ್ ಹೋಗಿ ಬರ್ಲಕ್ಕ, ನೀನು ಜೊತೆ ಹೋಗ್ಬೇಡ ಅಂದ ಅಣ್ಣ ಅತ್ತಿದ್ದಕ್ಕೆ. ಗಂಡ ಬಂದ ಹೇಳ್ತಾನ, ನಾರೇ ಬರಂಗಿಲ್ಲ, ನೀನೇ ಹೋಗಿ ನಿಮ್ಮ ಅಣ್ಣಗೆ ಬೆಟ್ಟಾಗಿ 2 ದಿವಸ ನಿತ್ತ ಬಾ ಅಂದ. ಆಯ್ತಂದ್ರೆ ಕೂಡ ಏನು ಮಾಡ್ತಾ, ಮನ್ಯಾಗ ಅತ್ತಿ ಮನ್ಯಾಗೆಲ್ಲ ಸಾಕಷ್ಟಿದ್ರ ಸಹಿತ ಬರೇ ಒಂದು ಅರ್ಬಿ ಒಳಗ 1-2 ರೊಟ್ಟಿ 1 ಖಾರ ಕಟ್ಟಿ ಕೊಡೋದು, ಮತ್ತೇನು ಕಟ್ಟಲಿಲ್ಲ. ಅದೇ 1-2 ರೊಟ್ಟಿ ಪದರಿಗೆ ಹಾಕೊಡೋದು. ತಂಗಿ ತವ್ರ ಮನೆಗೆ ಹೊಂಟದೇವ. ತವರೂರ ಮನೆಗೆ ತಂಗಿ ಬರ್ತಾಳ. ಬರೋದನ್ನ ಅಣ್ಣ ಮತ್ತು ಅಣ್ಣನ ಹೆಂಡತಿ ಮಾತಾಡ್ಕೋದ ಮನ್ಸಿನ ಮೇಲೆ ಕೂತಿದ್ರಲ್ಲ. ತಂಗಿ ತವ್ರ ಮನೆಗೆ ಹೊಂಟಾಳ. ಅಣ್ಣಗ ನೋಡಬೇಕಾದ, ಅಣ್ಣನ ಮುಖ ನೋಡಬೇಕಾಗ್ಯದ, ಅಣ್ಣನ ತೊಡವಿನ ತಲೆ ಇಟ್ಟು ಮಲಗಬೇಕಾಗ್ಯದ ಅಂತ ಮನೆ ಮುಂದೆ ಬಂದು ನಿಂತ ತಂಗಿ ಅಣ್ಣ ಅಂತ ಕೂಗಿದ್ರೆ, ಅಣ್ಣ ಅಣ್ಣ ನಾನು ಬಂದಿನ ಓಯಪ್ಪ ನಿನ್ನ ತಂಗಿ ಬಂದಂತ ಯಾವಾಗ ತಾಯಿ ಗಂಗಮ್ಮ ಅಣ್ಣಗ ಕರೀತಾಳೆ. ಅಣ್ಣನೇ ಹೆಂಡತಿ ಬಂದ ಬಾಗಲ ಮುಚ್ಚಿಬಿಟ್ಟೆ. ಯಾವಾಗ ತಂಗಿ ಮನೆ ಮುಂದೆ ಬಂದ ನಿಂತಾಳ, ಅಣ್ಣನ ಹೆಂಡತಿ ಬಂದ ಬಾಗಲ ಮುಚ್ಚಿಬಿಟ್ಟಾಳ, ಒಳಗೆ ಕರೀಲಿಲ್ಲ. ತಂಗಿ ದುಃಖ ಮಾಡ್ತಾಳೆ, ಅಣ್ಣ ಬಹಳ ದೂರಿಂದ ಬಂದಿನ ಓಯಪ್ಪ ನಿನ್ನ ಮುಖ ನೋಡಬೇಕಾಗಿದಣ್ಣ. 18-20 ವರ್ಷದಕ್ಕಿದ್ದಾಗ ಬಾಗಲು ಮುಂದ ಬಾಗಿ ರಂಗವಲ್ಲಿ ಹಾಕ್ತಿದ್ದ ತರ್ಕ ಬರ್ತದ ತಂಗಿಗೆ. ಯಾವಾಗ ತವರೂರ ಮನೆ ಒಳಗೆ ಆಡಿದ ಮನೆತನ ನೋಡಿ ತಂಗಿಗೆ ತವರು ಮನೆ ತರ್ಕ ಬರ್ತದೆ. ತಾಯಿ ಇದ್ದಾಗ ತವರ ಮನೆ ನನಗಿತ್ತು. ತಂಗಿ ದುಃಖ ಮಾಡ್ತಾಳೆ.
ಎಲ್ಲಿ ತನಕ ಹೆಣ್ಮಕ್ಳ ತವ್ರ ಮದಿ ಒಳಗೆ ತಾಯಿ ಇರ್ತಾಳೆ, ಅಲ್ಲಿ ತನಕ ತವ್ರ ಮದಿ ಇರ್ತದೆ ಹೆಣ್ಣು ಮಕ್ಕಳಿಗೆ. ಅವಾಗ ತಂಗಿ ಹೊರಗೆ ನಿಂತ, ಅಣ್ಣ ಬಾಗಲತ್ತಿರು ಇಪ್ಪ, ನಾನೇನು ಬಹಳ ದಿವಸ ನಿಂತು ಹೋಗಕ್ಕೆ ಬಂದಿಲ್ಲ ಅಣ್ಣ, ಇವತ್ತು ಒಂದು ದಿವಸ ನಿಂದಿರ್ತೀನಿ, ನಿನ್ನ ಮುಖ ನೋಡ್ತೀನಿ, ಬಹಳ ದಿವಸ ಇದೆ, ನಿನ್ನ ಮುಖ ನೋಡಂಗ ಆಗ್ಯದಣ್ಣ. ಅಣ್ಣ ಅಂತ ಕೂಗುತ್ತಾಳ, ಅಣ್ಣ ಅಂತ ಕರೀತಾಳೆ. ಆ ತಾಯಿ ನಡ್ಕೊತ ಬಂದಾಳ, ಒಂದು ತುತ್ತು ಊಟ ಮಾಡಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ, ಹಶು ಆಗ್ಯದ. ಎಟ್ಟೆಲ್ಲ ಅಣ್ಣನಿಗೆ ಕೂಗಿ ಕೂಗಿ ಕರಿತಾಳೆ, ಯಾವ ಇದು ಮಾಯ ಆಗಿರ್ತಾನೆ. ಅಣ್ಣನ ಹೆಂಡ್ತಿ ಬಾಗಲ ತೆಗಿಲಿಲ್ಲ, ಗಂಡಗೆ ಹೇಳ್ತಾಳೆ, ಒಂದೇ ಎದ್ದು ಹೋದ ನೋಡು ಪರಿಣಾಮ ಚಲೋ ಆಗಲ್ಲ ಅಂದಳು. ಅತ್ತಿಗೆಯ ಮಾತು ಕೇಳಿ ಅಣ್ಣ ಸುಮ್ಮನೆ ಕೂತೇವು, ಅಣ್ಣ ಸುಮ್ಮನೆ ಕೂತ. ಎಟ್ಟೆಲ್ಲ ಕೂಗಿ ಕೂಗಿ ಮನಮನ ಮೆದ್ದು ಅಳ್ಳಾಕಂತಳ, ದುಃಖ ಮಾಡಕಂತಳ, ಅಣ್ಣ ಅಂತಳ, ಅಣ್ಣ ಅಂತಳ. ಅಣ್ಣ ಬಂದ ಬಾಗಲ ತೆರಿಲಿಲ್ಲ. ಓಣ್ಯಾಗ ನಿಮ್ಮಂತ ಹೆಣ್ಮಕ್ಳು ಇರ್ತಾರಲ್ಲ, ಯಾಕೆ ಗಂಗವ್ವ ಎಷ್ಟು ಸೊರಗಿದೀವ, ಯಾಕೆ ಅಳ್ಳಕತ್ತೀವ, ನಿನ್ನ ಕಣ್ಣೀರ್ ಕತಿ ಏನಂತ ತಿಳ್ಕೊಂಡು ಓಣ್ಯಾಗ ನಿಮ್ಮದ್ರ ಕರ್ಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ. ಗಂಗವ್ವ ನಿನ್ನ ಹಣೆ ಬರ ಎಂತದೇ ಯವ್ವ, ಇರುವ ಬಾಂಡನಿಗೆ ಬಾ ಅಂತ ಕರಂಗಿಲ್ಲ ಆಗ್ಯಾನ, ಬಾ ಅಂದ್ರು ಕೂಡ ಏನ ಮಾಡ್ಯಾರ. ಯಾವಾಗ ಒಣ ನಿಮ್ಮಂತ ಹೆಣ್ಮಕ್ಳು ಒಂದು ಚೆರೆ ನೀರು ಕೊಟ್ಟಾರ, ಒಂದಿಟ್ಟು ಊಟ ಮಾಡಿಸ್ಯಾರ. ಅವಾಗ ಅಂತಾಳ, ಎಲ್ಲಿ ತನ್ನ ಗಂಡನ ಮನೆ ನನಗೆ ಶ್ರೇಷ್ಠ ಅಂತ ತಿಳ್ಕೊಂಡು ಮತ್ತೆ ಹ್ಯಾಂಗ ಬಂದಳು ಹಂಗ ಹೋಗ್ಬಿಟ್ಳು. ಮನ್ಯಾಗ ಏನ ಮಾಡ್ಯಾನ ಅಣ್ಣ ಗಂಡ ಕರೆದ, ಯಾಕ ಅಂದ ನಡೆದ ಘಟನೆ ಎಲ್ಲ ಹೇಳ್ತಾಳೆ. ಯಾವಾಗ ಮನೆ ಒಳಗ ಅಣ್ಣ ತಾತ್ತಿ ಹೇಳ್ತಾಳೆ, ಅವ್ರ ಮನ್ಯಾಗ ವಜ್ಜಾಗಿ ನಿನ್ನ ಮಕ್ಕಳಾಗಿಲ್ಲ, ಮರಿ ಆಗಿಲ್ಲ, ನಿನಗೆ ನಾ ಏನೋ ನೋಡ್ಲಿ ಅಂತ ಅತ್ತಿನ ಸಹಿತ ಇವಿದು ಬೈತಾಳೆ. ಹೆಣ್ಣಿಗೆ ಗಂಡ ಮನೆಯಾಗರೇ ಬೆಲೆ ಇರಬೇಕು, ತವ್ರೂರ ಮನೆಯಾಗರೇ ಬೆಲೆ ಇರಬೇಕು. ತಾಯಿ ಇಲ್ಲದ ತವರಿಗೋದರೆ ಆಕಳ ಕರುವು ನೀರಡಿಸಿ ನೀರಿಲ್ಲದ ಕೆರೆಗೆ ಹೋದಂತೆ, ಕೆರೆಗೆ ಹೋದಂತೆ. ಆಕಳ ಕರುವು ನೀರಡಿಸಿ ನೀರಿಲ್ಲದ ಕೆರೆಗೆ ಹೋದಂತೆ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ತಾಯಿ ಇಲ್ಲದ ತಂಗಮ್ಮ ನೀನು ತಿಳಿದು ನೋಡಮ್ಮ, ತವರ ಋಣವು ತೀರಿತೆಂದು ಬದುಕು ಮಾಡಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ಹೆತ್ತ ಕರಳು ಹೊತ್ತು ಹೋಗುತ್ತನ ಪ್ರೀತಿಯು ಬಾಳಮ್ಮ, ಮುದ್ದು ತಂಗಿಯಂದು ನಿನ್ನ ಆಡಿಸಿದರಮ್ಮ. ಹೆತ್ತ ಕರಳ ಸತ್ತು ಹೋಗುತ್ತನ ಪ್ರೀತಿಯು ಬಾಳಮ್ಮ, ಮುದ್ದು ತಂಗಿಯಾದು ನಿನ್ನ ಆಡಿಸಿದರಮ್ಮ. ಬೆಳೆಸಿದ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ, ಬೆಳೆಸಿದ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ. ಅತ್ತಿಗೆಯರು ಇದ್ದ ಮನೆಗೆ, ಅತ್ತಿಗೆಯರು ಇದ್ದ ಮನೆಗೆ ಹೊರಳಿ ಬರಬಾರದಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ತವರಿಗೆ ತಂಗಿ ಬಂದರ ಮನದಿ ಹಿಗ್ಗ ಬಾಳ, ಅತ್ತಿಗೆಯರು ತಿಳಿದರ ತಂಗಿ ಕಾಲೊಳಗಿನ ಧೂಳ.
ತವರಿಗೆ ತಂಗಿ ಬಂದರ ಮನದಿ ಹಿಗ್ಗಬಾಳ ಅತ್ತಿಗೆಯರು ತಿಳಿದರ ತಂಗಿ ಕಾಲೊಳಗಿನ ಧೂಳ ತುತ್ತನಿಟ್ಟ ಬಡ ಹುಟ್ಟಿದವರು ಆದರವ್ವ ದೂರ ತುತ್ತನಿಟ್ಟ ಬಡ ಹುಟ್ಟಿದವರು ಆದರವ್ವ ದೂರ ಮಡದಿ ಮಾತು ಕೇಳುವವರು ನಿನ್ನ ಮಡದಿ ಮಾತು ಕೇಳುವವರು ನಿನ್ನ ಅರಿಯಲಾರರು ಯಾರ್ಯಾರ ತಾಯಿ ಎಲ್ಲದ ತವರ ನೆನೆಯಬೇಡಮ್ಮ ಮಗಳೇ ವಾ ಹಬ್ಬ ಬಂದಿತೆಂದು ತವರಿಗೆ ದ್ಯಾಸ ಮಾಡಬ್ಯಾಡ ಹರಿದು ಹೋಗುವಂತ ಸೀರೆಗೆ ಆಸೆ ಮಾಡಬ್ಯಾಡ ಹಬ್ಬ ಬಂದಿತೆಂದು ತವರಿಗೆ ದ್ಯಾಸ ಮಾಡಬ್ಯಾಡ ಹರಿದು ಹೋಗುವಂತ ಸೀರೆಗೆ ಆಸೆ ಮಾಡಬ್ಯಾಡ ಕಷ್ಟ ಕಾಲ ಬಂದರು ತವರಿಗೆ ಉಡಿಯ ಚಾಚ ಬ್ಯಾಡ ಕಷ್ಟ ಕಾಲ ಬಂದರು ತವರಿಗೆ ಉಡಿಯ ಚಾಚ ಬ್ಯಾಡ ಗಾಜಿ ಕುಡಿದು ಬದುಕುವಂಗಿನ ಗಾಜಿ ಕುಡಿದು ಬದುಕುವಂಗಿನ ತವರಿಗೋಗಬ್ಯಾಡ ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ ಬಂದ ನೋವು ಬಾಧೆಗಳನ್ನು ಮನದಿ ನೀನು ನೂಗಿ ನೊಂದ ಜೀವ ಶ್ರೀಗಂಧದಂತೆ ತೋರಿಸು ನೀ ತಾಗಿ ಬಂದ ನೋವು ಬಾಧೆಗಳನ್ನು ಮನದಿ ನೀನು ನೂಗಿ ನೊಂದ ಜೀವ ಶ್ರೀಗಂಧದಂತೆ ತೋರಿಸು ನೀ ತೋಗಿ ಮನೆಯಾಗಿನ ಮಾತುಗಳನ್ನು ಹೇಳಬ್ಯಾಡ ಯಾರಿಗೆ ನೊಂದ ನಿನ್ನ ಕಷ್ಟಗಳನ್ನು ಹೇಳಬ್ಯಾಡ ಯಾರಿಗೆ ಒಂದೇ ಮನಸ್ಸಿನಿಂದ ಭಜಿಸು ಒಂದೇ ಮನಸ್ಸಿನಿಂದ ಭಜಿಸು ಕಾಯುವನು ಶ್ರೀಮಂತ ಯೋಗಿ ತಾಯಿ ಎಲ್ಲದ ತವರ ನೆನೆಯಬೇಡಮ್ಮ ಮಗಳೇ ತಾಯಿ ಇಲ್ಲದ ತಂಗ್ಯಮ್ಮ ನೀನು ತಿಳಿದು ನೋಡಮ್ಮ ತವರ ಋಣವು ತೀರಿತೆಂದು ತವರ ಋಣವು ತೀರಿತೆಂದು ಬದುಕು ಮಾಡಮ್ಮ ತಾಯಿ ಎಲ್ಲದ ತವರ ನೆನೆಯಬೇಡಮ್ಮ ಮಗಳೇ ತಾಯಿ ಎಲ್ಲದ ತವರ ತಾಯಿ ಎಲ್ಲದ ತವರ ತಾಯಿ ಎಲ್ಲದ ತವರ ನೆನೆಯಬೇಡಮ್ಮ ಮಗಳೇ ಜೋರಾದ ಹೋಗ್ಬಿಡ್ತಾಳಲ್ಲ ಯಾರು ಬಿಟ್ಟರೆ ಸಹಿತ ಕೊನೆಯದಾಗಿ ಕಟ್ಟಿಕೊಂಡ ಗಂಡ ಬಿಳ್ಳಾರ ಪರಿಸ್ಥಿತಿ ಅದು ಮುಂದೆ ಯಾವಾಗ ಗಂಡ ಮನೆಗೆ ಹೋದ ಬಳಿಕ ಮುಂದೆ ಕೆಲವೊಂದು ದಿವಸಗಳಾಗಲಿಲ್ಲ ಅಣ್ಣನಿಗೆ ಕುಷ್ಠರೋಗ ಆಗ್ಬಿಡುತ್ತೆ ಇದ್ದ ಸಂಪತ್ತೆಲ್ಲ ನಾಶವಾಗಿ ಹೋಗ್ಬಿಟ್ಟತ್ತಲ್ಲ ಅವಾಗ ಅಣ್ಣಗ ಕುಷ್ಠ ರೋಗ ಆಗಿಬಿಟ್ಟದ ಮೈಯೆಲ್ಲ ತುರುಸಾಕಂತದ ಎಲ್ಲರ ಮೇಲೆ ಶಾಣ್ಯರ ಮೇಲೆ ಹೋಗಿ ದೇವ್ರಿಗೆ ಕೇಳಬೇಕು ಅವಾಗ ಅವ್ರು ಹೇಳ್ತಾರ ನಿಮ್ಮ ಮನೆ ಒಳಗ ಯಾವುದೋ ಒಬ್ಬ ಹೆಣ್ಣಿನ ಶಾಪ ಹತ್ಯದ ಅನ್ನುವಂತಹ ಸಮಯದೊಳಗೆ
ಅವಾಗ ಅಣ್ಣಗ ತರಕ್ ಬರ್ತದ. ಹೆಂಡತಿಯ ಮಾತು ಕೇಳಿ ಇರುವ ನನ್ನ ದೇವತೆ ಅಂತ ಭಾಗ್ಯವಂತಿ ಅಂತ ನನ್ನ ತಂಗಿ ಮೋಸ ಮಾಡಿಬಿಟ್ಟ ಅಂತ ತಿಳ್ಕೊಂಡು ಯಾವಾಗ ಕುಷ್ಠ ರೋಗ ಆಗ್ಯದ ಅಣ್ಣಗ, ಅವಾಗ ಏನು ಮಾಡಿಬಿಟ್ಟದ, ಯಾವಾಗ ಮತ್ತ ಎಲ್ಲಿ ಹೋತದ ತನ್ನ ತಂಗಿ ಬಳಿ ಹೋಗ್ಬಿಟ್ಟ. ಯಾವಾಗ ತಂಗಿ ಊರಿಗೆ ಹೋಗ್ಬಿಡ್ತಾನೆ ಕುಷ್ಠ ರೋಗ ಆಗಿಬಿಟ್ಟದ. ತವರೂರು ಮನಿನೇ ಬೇಡ ಅಂತ ಮರೆತು ಬಿಟ್ಟು ನನ್ನವ್ವ. ಯಾವಾಗ ಅಣ್ಣ ಮನೆ ಮುಂದೆ ಹೋಗಿ ನಿಂತು ತಂಗಿ ಅಂತ ಕೂಗುತ್ತಾನ, ಯವ್ವ ಅಂತ ಕೂಗದ ಬಳಕ ಮತ್ತ ಅಕ್ಕಿ ಅಂತ ಯಾಕೋ ನಮ್ಮ ಅಣ್ಣ ಕೂಗ್ಯಾನ ಅಂದ ಬಳಕ ಎದ್ದು ಬಂದು ನೋಡ್ತಾಳ, ಅಣ್ಣ ಕುಷ್ಠ ರೋಗ ಆಗಿಬಿಟ್ಟಿತ್ತು. ಮತ್ತ ತಾಯಿ ಏನ ಮಾಡ್ಯಾಳ, ನನ್ನಪ್ಪ ರೇವಣ ಸಿದ್ದೇಶ್ವರ ಧ್ಯಾನ ಮಾಡಿ ಅಪ್ಪ ನಾಮಸ್ಮರಣೆ ಮಾಡಿ ಏನ ಮಾಡ್ಯಾಳ, ಭಗವಂತ ಬೇಡ್ಕೊಂಡು ಏನ ಮಾಡ್ಯಾಳ, ಅವನು ಪ್ರಸಾದ ಹಚ್ಚಿ ಬಿಡ್ತಾಳ. ಅವನ ರೋಗ ಎಲ್ಲ ಮಾಯವಾಗಿ ಹೋಗ್ಬಿಟ್ಟದ. ಮಹಾಪತಿರತೆ ಗಂಗಮ್ಮ ಹೇಳುವಂಥ ಮಾತೇನದ, ಯಾವಾಗಲೂ ಒಬ್ಬ ಹೆಣ್ಣು ಮಕ್ಕಳು ಅಣ್ಣ ತಂಗಿಗೆ ವಯಸ್ಸು, ನೀವು ಇಲ್ಲಿ ತಂದು ನೋಡಿ ಯಾರು ತವ್ರ ಮನೆ ಶಾಪ ಕೊಟ್ಟಿಲ್ಲ, ಅಣ್ಣ ಹಾಳಲ್ಲ ಅಂದಿಲ್ಲ. ಅಣ್ಣ ಮನೆ ಹಾಳಂದ್ರೆ ಯಾವ ಅಣ್ಣ ಅಕ್ಕ ತಂಗಿ ಶಾಪ ಕೊಟ್ಟಿಲ್ಲ. ಇಲ್ಲಿ ಏನಾಗ್ಯದ, ಈ ಸಂದರ್ಭದೊಳಗೆ ಈ ಮಾತು ಯಾಕೆ ಹೇಳ್ದಪ್ಪ ಅಂತಂದರೆ, ಇವತ್ತೆಲ್ಲ ಹೆಣ್ಣು ಮಕ್ಕಳು ನಾಗರ ಪಂಚಮಿ ಹಬ್ಬ ಅದಲ್ಲ. ನಾಳೆ ದಿವಸ ಯಾವಾಗ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ತೊಟ್ಲ ಕಾರ್ಯಕ್ರಮ ಬಹಳ ಸುಂದರವಾಗಿ ಈಗೆಲ್ಲ ನಮ್ಮ ಬಸವಣ್ಣ ಹೇಳ್ತಾ ಎಲ್ಲರೂ ಆಲಿಸೋಣ. ಹೋಗಬೇಡ ಮಗನೇ ಅಂದ ಬಳಕ ರಾಜ ಅಂದ, ನನ್ನ ಬಲ್ಲಿ 1000 ಅನಂತ ಸೈನ್ಯ ಅದ, ನನ್ನ ತೋಳಿನೊಳಗೆ ಬಲ ಅದ, ನಾ ಯುದ್ಧಕ್ಕೆ ಹೋಗ್ತೀನಿ ಅಂದ್ರೆ ತಾಯಿ ಮಾತು ಮೀರಿ ಯುದ್ಧಕ್ಕೆ ಹೋಗ್ಬಿಟ್ಟ ರಾಜ. ಯಾವಾಗ ಏನು ತಾಯಿ ಮಾತು ಮೀರಿ ಯುದ್ಧಕ್ಕೆ ಹೋದ, ಎಲ್ಲ ಸೈನ್ಯ ಎಲ್ಲ ಮಣ್ಣ ಪಾಲಾಗಿ ಹೋಗ್ಬಿಟ್ಟದ. ಯಾವ ರಾಜ ಸೋತು ಅರಮನೆಗೆ ಬಂದ ದುಃಖ ಮಾಡಕ್ಕಂತ, ಯಾಕೆ ನನ್ನ ಸೋಲ ಅನ್ನುವಂಥ ಸಮಯದೊಳಗೆ ಸೋತು ಬಂದ ರಾಜ ಮಲ್ಕೊಂಡ. ಅವಾಗ ತಾಯಿ ಭಾಗ್ಯವಂತಿ ಹೇಳ್ತಾಳೆ, ಲೋ ರಾಜ, ಎಲ್ಲಿ ದಾನ ಇರಂಗಿಲ್ಲ, ಎಲ್ಲಿ ಧರ್ಮ ಇರಂಗಿಲ್ಲ, ಎಲ್ಲಿ ಭಕ್ತಿ ಇರಂಗಿಲ್ಲ, ಆ ಊರಾನ ಇರೋಣ ತಿಳ್ಕೊಂಡು ಅವಾಗ ತಾಯಿ ನನ್ನವ್ವ ಅಲ್ಲಿ ವಿಜಯನಗರದಿಂದ ಗಾಜಿನ ಕಂಬ ಘಮ ಗಡಸರಪ ರೂಪದಿಂದ ಗತ್ತರಿ ಗ್ರಾಮಕ್ಕೆ ಹೋಗಲಿಲ್ಲ. ನನ್ನ ತಾಯಿ ಭಾಗ್ಯವಂತಿ ಹೇಳುವಂಥ ಮಾತ, ಅಲ್ಲಿ ಭಕ್ತಿ ಕಡಿಮೆಯಾಗಿ ಹೋಗ್ಬಿಡ್ತು, ಅಲ್ಲಿ ಭಕ್ತಿ ನಾಶವಾಗಿ ಹೋಗ್ಬಿಡ್ತು. ಆ ಊರು ಬಿಟ್ಟು ಬಂದು ಇಲ್ಲಿ ನೆನೆಸಿಬಿಟ್ಟಲ್ಲ. ಗಳೂರಿಗೆ ಊರಾಗ ಭಕ್ತಿ ಅದ, ದಯ ಅದ, ದಾನದ ಗುಣ ಅದ, ಎಲ್ಲರೂ ಒಂದಂಥ ಭಾವನೆ ಅದ. ನನ್ನ ಪ್ರೇರಣೆ ಸಿದ್ರೆ ಇಲ್ಲಿ ಬಂದು ನೆಲೆಸ ಪುಣ್ಯಾತ್ಮ ಇಲ್ಲಿ ಬಂದು ನೆಲೆಸಿಬಿಟ್ಟನಲ್ಲ. ಅದಕ್ಕೆ ಎಲ್ಲ ತಾಯಿ ಒಳಗೆ ನಾಳೆ ದಿವಸ ಸಿದ್ದರಾಮೇಶ್ವರ ತೊಟ್ಲ ಕಾರ್ಯಕ್ರಮದ